ಪ್ರಪಂಚದ ಸಾಮಾನ್ಯ ಯಾವುವು, ಆದ್ರೆ ಶಿಲುಬೆಯು ಉದ್ದೇಶಪೂರ್ವಕವಾಗಿ ಆಯ್ದುಕೊಂಡ ಒಂದು ಹಾದಿಯಾಗಿದೆ. ವಿ ಹ್ಯಾವ್ ಚೋಸನ್ ಅ ಡಿಫರೆಂಟ್ ಪಾತ್. ನಾವು ಶಿಲುಬೆಯನ್ನು ಹೊತ್ತುಕೊಳ್ಳುವುದು ಅಂತಂದ್ರೆ ಅರ್ಥ ಏನ್ ಗೊತ್ತಾ? ಎಲ್ಲರೂ ಸರ್ವಸಾಮಾನ್ಯರು ಮಾಡೋದಲ್ಲ. ನಾವು ಉದ್ದೇಶಪೂರ್ವಕವಾಗಿ ಆ ಮಾರ್ಗವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ನಾವು ನಡೆಯುವಂತ ಮಾರ್ಗ ಇಕ್ಕಟ್ಟಾದಂತ ಮಾರ್ಗ, ನಾವು ಹೋಗ್ತಾ ಇರುವಂತ ಮಾರ್ಗ ಅದು ಹೈವೇ ಅಲ್ಲ, ಅದು ಡಿಫ್ರೆಂಟ್. ಅದು ನಮ್ಮ ಲೈಫ್ ಸ್ಟೈಲೇ ಬೇರೆ, ನಮ್ಮ ನಡೆನೇ ಬೇರೆ. ಅವ್ನು ಕಾಫಿ ಚೀಟಿ ಹೊಡಿತಾನಲ್ಲ, ಅವ್ನು ಹೊಡಿತಾನೆ, ಅವ್ನು ಕಾಫಿ ಚೀಟಿ ಹೊಡಿತಾನೆ, ಅವನು ಯೇಸುವಿನ ಶಿಷ್ಯ ಅಲ್ಲ. ನಾನು ಯೇಸುವಿನ ಶಿಷ್ಯ. ನಾನ್ ನಡಿಬೇಕಾಗಿರುತ್ತ ಲೈಫ್, ನಾನು ಜೀವಿಸ್ಬೇಕಂತ ಜೀವನ ಶೈಲಿ ಬೇರೆ, ನಾನು ಖರ್ಚು ಮಾಡುವಂತ ವಿಧಾನ ಬೇರೆ, ನಾನು ಇರುವಂತ ವಿಧಾನ ಬೇರೆ. ನಾನು ಯೇಸುವನನ್ನ ನಾನು ಆತನ ಜೊತೆ ಇದ್ದು ಆತನಿಂದ ಕಲಿತುಕೊಂಡು ಆತನನ್ನು ಅನುಕರಿಸುತ್ತಾ ನಾನು ಹಿಂಬಾಲಿಸುವವನು. ನಾನು ಎಲ್ಲರಂತೆ ಜೀವಿಸುವನಲ್ಲ. ಅರ್ಥ ಮಾಡ್ಕೊಳ್ಬೇಕಿದೆ. ಆಮೇಲೆ ಸೊ ಇದು ಶಿಲುಬೆಯನ್ನು ಉದ್ದೇಶಪೂರ್ವಕವಾಗಿ ನಾವು ಆಯ್ಕೆ ಮಾಡಿಕೊಳ್ಳುವುದು, ಡೆಲಿಬರೇಟ್ಲಿ ಚೂಸಿಂಗ್ ಕ್ರಾಸ್. ಅದೇನ್ ಹೇಳ್ತದೆ ಗೊತ್ತಾ? C.A. ಕೋಟ್ಸ್ ಅವರ ಒಂದು ಪ್ರಕಾರ ಅದು ಹೇಳ್ತಿದೆ. ಅವರ ಕೋಟ್ಸ್, ಈ ಪ್ರಪಂಚದ ದೃಷ್ಟಿಯಲ್ಲಿ ಅಪಮಾನ ಮತ್ತು ನಿಂದೆಯ ಹಾದಿಯಾಗಿದೆ. ಈ ಪ್ರಪಂಚದ ದೃಷ್ಟಿಯಲ್ಲಿ ಅಪಮಾನ ಮತ್ತು ನಿಂದೆ ಹಾದಿಯಾಗಿದೆ. ಶಿಲುಬೆಯು ಅವಮಾನ, ಕಿರುಕುಳ ಮತ್ತು ನಿಂದೆಯ ಸಂಕೇತವಾಗಿದೆ. ನಾನು ಆಗ್ಲೇ ಹೇಳಿದೆ, ಡಿನೈಯಿಂಗ್ ಮೈಸೆಲ್ಫ್ ಒಂದೇ ಅಲ್ಲ ನೋಡ್ರಿ. ಯಾವಾಗ್ಲೂ ನಾನು ಅನ್ನುವಂಥದ್ದು ಒಂದು ಇದೆ, ಮಹತ್ವ ಇದೆ ಅಂತ ನಮ್ಗೆ ಯಾವಾಗ ಬರ್ತದೋ, ಓಕೆ, ಅದು ಇದ್ದಾಗ ನಾವು ಡಿನೈ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಎರಡನೇದು, ನಾವು ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆ ಒಂದು ಮಾರ್ಗವನ್ನ, ಯೇಸುವಿನ ಮಾರ್ಗವನ್ನು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತು ಇಲ್ಲ ಗೊತ್ತಿಲ್ಲ. ಓಕೆ, ವೆನ್ ಯು ಡೋಂಟ್ ಡಿನೈ ಅವರ್ ಸೆಲ್ಸ್, ನಾವು ನಿರಾಕರಿಸಿಕೊಳ್ಳದಂತೆ ಆ ಶಿಲುಬೆಯನ್ನು ಉದ್ದೇಶಪೂರ್ವಕ ನಾವು ನಮ್ಮ ಮೇಲೆ ಹೊತ್ತುಕೊಳ್ಳದೆ ಇದ್ರೆ, ಓಕೆ, ನಾವು ಆ ಶಿಷ್ಯರಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಶಿಲುಬೆಯು ಅಪಮಾನ, ಕಿರುಕುಳ ಮತ್ತು ನಿಂದೆಯ ಸಂಕೇತವಾಗಿದೆ. ಯೇಸುವನ್ನು ಹಿಂಬಾಲಿಸಿದ್ರೆ ಅನೇಕರು ಸುವಾರ್ತೆ ಹೇಳುವಾಗ ನಿನಗೆಲ್ಲ ಚೆನ್ನಾಗಿರ್ತತೆ, ನಿನಗೆಲ್ಲ ಒಳ್ಳೇದಾಗ್ತದೆ, ನಿನಗೆಲ್ಲ ಮೇಲಾಗ್ತದೆ ಅಂದ್ರೆ, ಇಲ್ಲ, ನಾವು ಯಾವಾಗ ದೇವರು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ನಮ್ಮ ಮನೆಯವರಲ್ಲೇ ಆತನು ವಿರೋಧವನ್ನು ಆತನು ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಂಬಿಕೆಗೆ ಆತನು ವಿರೋಧವಾಗಿ ಎದ್ದೇಳ್ತಾನೆ. ಓಕೆ, ದಾವೀದನು ಗೊಲಿಯತನ ಹೊಡ್ಲಿಕ್ಕೆ ಹೋದಾಗ ಅವನ ಸ್ವಂತ ಅಣ್ಣಂದ್ರೆ ಅವನನ್ನ ನಿರುತ್ಸಾಹಪಡಿಸಿದ್ರು. ಓಕೆ, ಅಂತ್ಯ ದಿನಗಳಲ್ಲಿ ತಂದೆಗೂ ಮತ್ತು ಮಗನಿಗೂ, ತಾಯಿಗೂ ಮತ್ತು ಮಗಳಿಗೂ ಅಲ್ಲಿ ಒಂದು ಏನಂತಾರೆ, ಯೇಸುವನ್ನು ಆಯ್ಕೆ ಮಾಡಿಕೊಂಡು ಉದ್ದೇಶಪೂರ್ವಕ ಶಿಲುಬೆಯನ್ನು ಹೊತ್ತುಕೊಂಡು ಮಾರ್ಗದಲ್ಲಿ ನಡೆಯುವವರಿಗೆ ಮತ್ತು ಯೇಸುವನ್ನು ಆಯ್ಕೆ ಮಾಡಿಕೊಳ್ಳದಿರುವಂತ ಜನರಿಗೆ ಒಂದು ಅಜಗಜಾಂತರವಂತ ಒಂದು ವ್ಯತ್ಯಾಸ ಇರ್ತದೆ. ಓಕೆ, ಆಮೆನ್. ಶಿಷ್ಯರಂದ್ರೆ ಅದು ಸುಲಭವಾದಂತ ಒಂದು ಮಾರ್ಗವಲ್ಲ. ನಾವು ಅದನ್ನ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಎಲ್ಲ ಅಪಮಾನ ಬರುತ್ತದೆ, ಕಿರುಕುಳ ಬರ್ತದೆ ಮತ್ತು ನಿಂದೆಯು ಬರ್ತದೆ. ಪಾಸ್ಟರ್ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ, ಚರ್ಚ್ಗೆ ಹೋಗಂದ್ರೆ ಬೈತಾ ಇದ್ದಾರೆ, ಕಾಣಿಕೆ ಕೊಟ್ರೆ ಬೈತಾ ಇದ್ದಾರೆ, ಪ್ರಾರ್ಥನೆ ಮಾಡಿದ್ರೆ ಬೈತಾರೆ. ಯೇಸುವಿಗೆ ವಿರೋಧವಾಗಿದ್ರು, ಹೌದಲ್ಲ? ನಮ್ಮ ಯಜಮಾನನಿಗೆ ಒಂದು ವಿರೋಧ ಇತ್ತು, ಆತನಿಗೆ ಅಪಮಾನ ಇತ್ತು, ಆತನಿಗೆ ಕಿರುಕುಳ ಇತ್ತು, ಆತನಿಗೆ ಎದುರು ತಿರುಗುವವರಿದ್ರು, ಆತನನ್ನು ಕಲ್ಲಿಡಿದು ಹೊಡಿಬೇಕಂತ ಬಯಸಿದ್ರು, ಆತನನ್ನ ಕಲ್ಲಿಡಿದು ಸಾಯಿಸ್ಬೇಕಂತ ಇದ್ರು ಅನೇಕ ಜನರು. ಫರಿಸಾಯರು, ಸದ್ದುಕಾಯರು, ಮಂದಿರದಲ್ಲಿ ಇರುವವರೇ, ಧರ್ಮಶಾಸ್ತ್ರ ತಿಳಿದವರೇ ಯೇಸುವಿಗೆ ವಿರೋಧವಾಗಿದ್ದಾರೆ. ಸೊ ಯೇಸುವನ್ನು ಹಿಂಬಾಲಿಸುವವರಿಗೂ ಸಹ ಅದೇ ರೀತಿಯಲ್ಲಿ ವಿರೋಧ ಇರುತ್ತದೆ, ಅಪಮಾನ ಇರ್ತದೆ, ಕಿರುಕುಳ ಇರ್ತದೆ. ಸೊ ಅಂತ ಒಂದು ಶಿಲುಬೆಯನ್ನು ನಾವು ಹೊತ್ತುಕೊಂಡಿದ್ದೇವೆ. ಯಾವ ಡೆಲಿಬರೇಟ್ಲಿ ಚೋಸನ್ ದ ಪಾತ್ ಆಫ್ ಕ್ರಾಸ್, ಆ ಒಂದು ಶಿಲುಬೆಯನ್ನು ಹೊತ್ತುಕೊಂಡಿದ್ದೇವೆ. ಇದನ್ನು ಈ ಲೋಕವು ದೇವಕುಮಾರನ ಮೇಲೆ ಹೇರಿತು. ಹಾಗೆ ಲೋಕದ ಪ್ರವಾಹಕ್ಕೆ ವಿರುದ್ಧವಾಗಿ ನಿಲ್ಲಲು ನಿರ್ಧರಿಸಿರುವ ಪ್ರತಿಯೊಬ್ಬರ ಮೇಲೂ ಲೋಕವು ಇದನ್ನು ಹೇರುತ್ತದೆ. ಯಾವ ರೀತಿಯಲ್ಲಿ ಯೇಸುವಿನ ಮೇಲೆ ಆ ರೀತಿಯಲ್ಲಿ ನಾನಾ ನಿಂದೆಗಳನ್ನ, ಹಿಂಸೆಗಳನ್ನ, ಕಿರುಗಳನ್ನ ನಾವು ಕೊಡ್ತಾ ಇದ್ರು, ನಿರ್ಧರಿಸಿದ್ರು, ಅದೇ ರೀತಿಯಲ್ಲಿ ಯೇಸು ಹೇಳ್ದ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು ಅಂತ ಹೇಳ್ದ. ಆತ ನಿಮಗೆ ಯಾವಾಗ್ಲೂ ಸುಖ ಇರುತ್ತೆ ಅಂತ ಹೇಳಿಲ್ಲ. ಯೇಸು ಹೇಳ್ದ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಆದ್ರೂ ನೀವು ಸಂತೋಷವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಓಕೆ, ಶಿಲುಬೆಯನ್ನು ನಾವು ನಿರ್ಧರಿಸಿ ನಾವು ಅದನ್ನು ಹೋರಬೇಕಾಗಿದೆ. ನಾವು ಉದ್ದೇಶಪೂರ್ವಕವಾಗಿ ಅದನ್ನು ಹೋರಬೇಕಾಗಿದೆ. ಯಾವುದೇ ಒಬ್ಬ ವಿಶ್ವಾಸಿಯು ಕೇವಲ ಈ ಲೋಕಕ್ಕೆ ಮತ್ತು ಅದರ ಮಾರ್ಗಗಳಿಗೆ ಅನುಗುಣವಾಗಿ ನಡೆಯುವ ಮೂಲಕ ಈ ಶಿಲುಬೆಯನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಅಂದುಕೊಳ್ತಾನೆ. ಓಕೆ, ಪ್ರತಿಯೊಬ್ಬರು ನಾವು ಈ ಒಂದು ಶಿಲುಬೆಯನ್ನು ನಾವು
ಹೊತ್ತುಕೊಳ್ಳಬೇಕಾಗಿದೆ. ಇಟ್ಸ್ ಎ ಡಿಫರೆಂಟ್ ಪಾತ್, ಅದು ವ್ಯತ್ಯಾಸವಾದಂತ ಒಂದು ಮಾರ್ಗವಾಗಿದೆ. ಓಕೆ, ಸೊ ಇಲ್ಲಿ ಮುಖ್ಯವಾದ ವಿಷಯ ಅಂತಂದ್ರೆ ಸಾಮಾನ್ಯ ಕಷ್ಟಗಳಲ್ಲ. ನೋಡ್ರಿ, ಯೇಸುವನ್ನ ನಂಬಿದವರಿಗೆ ಸಾಮಾನ್ಯ ಕಷ್ಟಗಳಲ್ಲ. ಅನಾರೋಗ್ಯ ಅಥವಾ ಹಣಕಾಸಿನ ತೊಂದರೆಗಳು ಶಿಲ್ಬೆ ಅಲ್ಲದ ಒಂದು ಅದು ಶಿಲ್ಬೆ ಅಲ್ಲ. ಓಕೆ, ಹಣಕಾಸಿನ ಅನಾರೋಗ್ಯ ಒಂದು ತೊಂದರೆಗಳು, ಅದು ಶಿಲ್ಬೆ ಅಲ್ಲ. ನಾವು ಅಂದ್ಕೊಳ್ತೇವೆ ಅದು ತೊಂದರೆ ಅಂತ, ಅದು ಇದಂತ, ಶಿಲ್ಬೆ ಅಂತ ಅಲ್ಲ. ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ ನಾವು ಎದುರಿಸುವ ಸವಾಲುಗಳೇ ಶಿಲ್ಬೆ ಆಗಿದೆ. ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ ನಾವು ಎದುರಿಸುವ ಸವಾಲುಗಳೇ ಶಿಲ್ಬೆ ಆಗಿದೆ. ನೀನು ಚರ್ಚ್ಗೆ ಹೋಗ್ತೀಯಪ್ಪ ಅಂತೇಳಿ ನಿನಗೆ ಇನ್ಕ್ರಿಮೆಂಟ್ ಕೊಡಲ್ಲ. ನೀನ್ ಚರ್ಚ್ಗೆ ಹೋಗ್ತೀಯಪ್ಪ, ಪ್ರಾರ್ಥನೆ ಮಾಡ್ತೀಯ ಅಂತೇಳಿ ಅವ್ರು ನಿನ್ಗೆ ಬೇಕಂತ ನಿನಗೆ ತಡೆ ಮಾಡ್ತಾರೆ, ನಿನಗೆ ತೊಂದರೆ ಮಾಡ್ತಾರೆ. ನಿನಗೆ ನಂಬಿಕೆಯಲ್ಲಿ ಇದೆ, ನಿನ್ನ ನಂಬಿಕೆಯಲ್ಲಿ ನೀನು ಸುವಾರ್ತೆ ಹೇಳುವವನಾಗಿದೆ ಅಂತೇಳಿ ನಿನ್ನನ್ನು ಹಿಂಸಿಸ್ತಾರೆ, ನಿನ್ನನ್ನ ಕೀಳಾಗಿ ನೋಡ್ತಾರೆ, ನಿನ್ನನ್ನ ಎಲ್ಲರೂ ಒಂಥರ ನೋಡಿದ್ರೆ ನಿನ್ನನ್ನು ಒಂಥರ ನೋಡ್ತಾರೆ, ನಿನಗೆ ಕಿರುಕುಳ ಕೊಡ್ತಾರೆ, ನಿನಗೆ ಅಪಮಾನ ಮಾಡ್ತಾರೆ. ಓಕೆ, ಯಾಕೆ? ನಾವು ಶಿಲುಬೆಯನ್ನ ನಾವು ಉದ್ದೇಶಪೂರ್ವಕವಾಗಿ ನಾವು ಹೊತ್ಕೊಂಡಿದ್ದೀವಿ. ಅಂದ್ರೆ ಯೇಸುವನ್ನು ಹಿಂಬಾಲಿಸ್ತೇವೆ ಅನ್ನುವಂತ ಆ ಒಂದು ಶಿಲುಬೆಯ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಆತನ ಮಾರ್ಗ, ಆತನ ಜೀವನ ಶೈಲಿ, ಆತನ ನಡೆ, ಆತನ ನುಡಿಯನ್ನು ನಾವು ಉದ್ದೇಶಪೂರ್ವವಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಓಕೆ, ಸೊ ಅನೇಕರು ನಾವು ಅನಾರೋಗ್ಯ ಬಂದ್ರೆ ನಾನು ಶಿಲ್ಬೆ ಹೊತ್ಕೊಂಡಿದ್ದೀನಿ, ಅನೇಕರು ನಾವು ಹಣಕಾಸು ಹೋದ್ರೆ ನಾನು ಶಿಲ್ಬೆ ಬಂತು, ಸಾಲ ತೀರ್ಸಕ್ಕಾಗಿಲ್ಲ ನಾನು ಶಿಲ್ಬೆ ಹೊತ್ಕೊಂಡಿದ್ದೀನಿ. ಅಲ್ಲಲ್ಲ. ಓಕೆ, ಹುಷಾರಾಗಿರ್ಬೇಕು ನಾವು. ಓಕೆ, ಯೇಸುವಿನ ಒಂದು ಶಿಷ್ಯರು ಆ ರೀತಿಯಲ್ಲಿ ಹೇಳ್ಕೊಡುದು. ಆಯ್ಕೆ, ಒಬ್ಬ ಶಿಷ್ಯನು ಲೋಕದ ಮೆಚ್ಚುಗೆಗಿಂತ ದೇವರ ಮೆಚ್ಚುಗೆಗಾಗಿ ಅವಮಾನವನ್ನು ಎದುರಿಸಲು ಸ್ವತಃ ಸಿದ್ಧನಾಗಿರುತ್ತಾನೆ. ಓಕೆ, ಸಿದ್ಧರಾಗಿರ್ಬೇಕು. ಅವಮಾನ ಬರ್ತದೆ, ಕಿರುಕುಳ ಬರ್ತದೆ, ತೊಂದರೆ ಬರ್ತದೆ, ನಂಬಿಕೆಯ ವಿರುದ್ಧವಾಗಿ ಬರ್ತದೆ. ಸೈತಾನನು ನಮ್ಮ ವಿರುದ್ಧವಾಗಿಲ್ಲ, ಸೈತಾನ್ ನಮ್ಗಿರುತ್ತ ನಂಬಿಕೆ ವಿರುದ್ಧವಾಗಿದ್ದಾನೆ, ಸೈತಾನ್ ನಮಗಿರುವಂತ ಕಮಿಟ್ಮೆಂಟ್ ವಿರುದ್ಧ ಆಗಿದ್ದಾನೆ, ಸೈತಾನ್ ನಾವು ಹಿಂಬಾಲಿಸುವಂತ ಆ ಒಂದು ಮಾರ್ಗದ ವಿರುದ್ಧವಾಗಿದ್ದಾನೆ. ಸೈತಾನಿಗೆ ನಾವು ಯಾವಾಗ ಅಲ್ಲಿ ನಿಲ್ತೇವೋ, ಶಿಲ್ಬೆ ಹೊತ್ಕೊಳ್ತೇವೋ, ವಿ ಆರ್ ಎಕ್ಸಾಕ್ಟ್ಲಿ ಡಿಸ್ಪ್ಲೇಯಿಂಗ್ ಕ್ರೈಸ್ಟ್ ಲೈಕ್ನೆಸ್, ಕ್ರಿಸ್ತನಂತೆ ಇರುವಂತ ಒಂದು ಸ್ವಭಾವ ನಾವು ತೋರಿಸ್ತಾ ಇದ್ದೇವೆ. ಓಕೆ, 4ನೇ ಭಾಗಕ್ಕೆ ಹೋಗೋಣ. ಓಕೆನಾ, ಅರ್ಥ ಆಯ್ತಲ್ಲ? ಶಿಲುಬೆಯನ್ನು ಉದ್ದೇಶಪೂರ್ವಕ ಆಯ್ಕೆ ಮಾಡ್ಕೊಡು. ಓಕೆ, ಮತ್ತೆ ಬಳಸುವಂತೆ ಅದೇ 16ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ವಿ. ಓಕೆ, 4ನೇ ಒಂದು ಭಾಗವನ್ನು ನಾವು ನೋಡ್ತಾ ಇದ್ವಿ. ಕ್ರಿಸ್ತನನ್ನು ಅನುಸರಿಸುವುದಕ್ಕಾಗಿಯೇ ವ್ಯಯಿಸುವ ಜೀವನ, ಅಂದ್ರೆ ಆ ಲೈಫ್ ಸ್ಪೆಂಟ್ ಇನ್ ಫಾಲೋಯಿಂಗ್ ಕ್ರೈಸ್ಟ್. ಲೈಫ್ ಸ್ಪೆಂಟ್, ನಮ್ಮ ಜೀವನವನ್ನ ಯೇಸುಗಾಗಿ ಬದುಕುವುದಕ್ಕಾಗಿ ಖರ್ಚು ಮಾಡುವುದು. ಅನೇಕ ಸಂಗತಿಗಳು ನಾವು ಟೈಮ್ ಪಾಸ್ ಮಾಡಕ್ಕೆ ನಾವು ಅನೇಕ ಸಂಗತಿಗಳು ನಾವು ಜೀವನದಲ್ಲಿ ಜೀವಿಸ್ತಾ ಇರ್ತೇವೆ. ದಟ್ಸ್ ನಾಟ್ ವರ್ತ್. ಅದು ವರ್ತ್ ಅಲ್ಲ, ಯೋಗ್ಯವಾದಂತ ಜೀವಿತ ಅಲ್ಲ. ಯೇಸುಗಾಗಿ ಬದುಕುವುದಕ್ಕಾಗಿ, ಆತನ ಹಿಂಬಾಲಿಸುವುದಕ್ಕಾಗಿಯೇ ನಮ್ಮ ಜೀವಿತವನ್ನ ನಾವು ಬಾಳಬೇಕು. ಇದ್ರ ಇನ್ನೊಂದು ಅಂದ್ರೆ ಬೆಲೆ ಸಲ್ಲಿಸುವಂಥದ್ದು ನಾವು ಶಿಷ್ಯರಾಗಿದ್ದೇವೆ. ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿಯೇ ನಮ್ಮ ಜೀವಿತವನ್ನು ನಾವು ವ್ಯಯ ಮಾಡಬೇಕು ಅಥವಾ ಖರ್ಚು ಮಾಡಬೇಕು. ಏನೇನೋ ವಿಷಯಕ್ಕೆ ನಾವು ಖರ್ಚು ಮಾಡ್ತೇವೆ. ತಾತ್ಕಾಲಿಕ ವಿಷಯಕ್ಕೆ ನಾವು ಏನಂತ ಗೊತ್ತಾ, ನಾನು ಜೀವ ಕೊಟ್ಟು ಬಿಡ್ತೀನಿ, ನಾನು ಇದಕ್ಕಾಗಿ ನಾನು ಬದುಕ್ತಾ ಇದ್ದೀನಿ ಅಂತ ನಾವು ಕೆಲವೊಂದ್ಸರಿ ನಾವು ಸ್ಟೇಟ್ಮೆಂಟ್ಗಳು, ತಂದೆ ತಾಯಿಗಳು, ನಾನು ತಂದೆ, ಒಬ್ಬ ತಂದೆ, 3 ಮಕ್ಕಳ ತಂದೆ. ಓಕೆ, ನನ್ನ ಮಕ್ಕಳಿಗಾಗಿ ನಾನು ಜೀವಿಸ್ತಾ ಇದ್ದೀನಿ, ಲೌಕಿಕ ರೀತಿ ಅಂತ ನಾವು ಹೇಳ್ತಾ ಇರ್ತೀವಿ. ನನ್ನ ಒಂದು ಗಂಡನಿಗಾಗಿ ನಾನು ಜೀವಿಸ್ತಾ ಇದ್ದೀನಿ, ನನ್ನ ಕುಟುಂಬಕ್ಕಾಗಿ ನಾನು ದುಡಿತಾ ಇದ್ದೀನಿ. ಅಲೋ, ನಾವು ಯೇಸುವಿನ ಶಿಷ್ಯರಾಗಿ ಯೇಸುಗಾಗಿ ಬದುಕಬೇಕು. ನಾವು ಕುಟುಂಬಕ್ಕಾಗಿ ಅಲ್ಲ, ಮಕ್ಕಳಿಗಾಗಿ ಅಲ್ಲ, ನಮ್ಮ ಕೆಲಸಕ್ಕಾಗಿ ಅಲ್ಲ, ನಮ್ಮ ಒಂದು ಆದಾಯಕ್ಕಾಗಿ ಅಲ್ಲ, ಹೊಟ್ಟೆ ಪಡಿಗೆ ಅಲ್ಲ, ರೋಟಿ ಕಪಡ ಮಕಾನ್ ಅಲ್ಲ. ದೇವರು ಖಂಡಿತವಾಗಿ ಕೊಡ್ತಾನ. ನಾವು ಯೇಸುವನ್ನು ಹಿಂಬಾಲಿಸಕ್ಕಾಗಿ ಬದುಕಬೇಕು. ಆಮೇಲೆ ಥ್ಯಾಂಕ್ ಯು. ಸುಮಾರು ಜನ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ವಂಡರ್ಫುಲ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಲೈಫ್ ಸ್ಪೆಂಟ್ ಇನ್ ಫಾಲೋಯಿಂಗ್ ಕ್ರೈಸ್ಟ್, ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನಮ್ಮ ಜೀವಿತವನ್ನ ಬದುಕಬೇಕು, ಬಾಳಬೇಕು. ಇದರ ಅರ್ಥವೇನೆಂದ್ರೆ, ಅರ್ಥ ಮಾಡಿಕೊಳ್ಳಲು ಒಬ್ಬನು ತನ್ನನ್ನು ತಾನೇ ಹೀಗೆ ಕೇಳಿಕೊಳ್ಳಬೇಕು. ಕರ್ತನಾದ ಯೇಸುವಿನ ಜೀವನದ ಗುಣಲಕ್ಷಣಗಳು ಏನಾಗಿದ್ದವು? ಅದು ದೇವರ ಚಿತ್ತಕ್ಕೆ ವಿಧೇಯತೆಯನ್ನು ತೋರಿಸುವ ಜೀವನವಾಗಿತ್ತು. ದೇವರ ಚಿತ್ತಕ್ಕೆ ವಿಧೇಯರಾಗುವಂತ ಒಂದು ಜೀವನ, ಯೇಸು ಜೀವಿತ ಎಂತ ಜೀವಿತ ಅದು. ಆತ ಈ ಲೋಕಕ್ಕೆ ಏನಕ್ಕೆ ಬಂದ? ಅನೇಕರು ಆತನ ಅರಸು ಮಾಡ್ಬೇಕಂತ ಬಯಸಿದ್ರು, ಅನೇಕರು ಆತನ ರಾಜಕಾರಣ ಮಾಡಬೇಕು. ನಾವು ಕೆಲವೊಂದ್ಸರಿ ಏನಕ್ಕಾಗಿ ಮಾಡ್ತೀವಿ ಗೊತ್ತಾ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನ? ಜನರು ನನ್ನನ್ನ ಮಾಡ್ಬೇಕಂತಿದ್ದಾರೆ, ಜನರು ನನ್ನ ಮೆಚ್ತಾ ಇದಾರೆ, ಜನರು ಹೇಳ್ತಾ ಇದಾರೆ ನಾನು ಒಳ್ಳೆ ಹಾಡುಗಾರ ಅಂತ, ಅದಕ್ಕೆ ಹಾಡುಗಾರ ಆಗ್ಬಿಟ್ಟು.
ಜನರು ಹೇಳ್ತಿದ್ರೆ ನಾನು ಮಾಡಿದ್ರೆ ಏನೋ ವ್ಯತ್ಯಾಸವಾಗಿರುತ್ತೆ. ಅದಕ್ಕೆ ಜನರ ಹೇಳಿಕೆಗಾಗಿ, ರೆಪ್ಯುಟೇಷನ್ ಸಲುವಾಗಿ, ಏನಪ್ಪ ಜನರನ್ನು ಮೆಚ್ಚಿಸುವುದಕ್ಕಾಗಿ, ಜನರ ಮೆಚ್ಚಿಸೋಕೆ ಮಾಡ್ತಿದ್ಯಾ? ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನಮ್ಮ ಜೀವಿತವನ್ನ ಬದುಕಬೇಕು. ಯೇಸುವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಆ ಒಂದು ಜೀವಿತವನ್ನು ನಾವು ಜೀವಿಸಬೇಕಾಗಿ ನಾವು ಶಿಷ್ಯರಾಗಬೇಕು. ಅಲ್ಲೂಯ್ಯ, ಯೇಸುವಿಗೆ ಸಂತೋಷ ತರೋದು ಯಾರು ಗೊತ್ತಾ? ಶಿಷ್ಯರಾಗಿ ಆತನ ಹಿಂಬಾಲಿಸುವಾಗ ಮಾತ್ರ ಅದು ನಿಜವಾದ ಸಂತೋಷ. ಯಾಕಂದ್ರೆ ಇವತ್ತು ಯೇಸುವಿಗೆ ವಿಶ್ವಾಸಿಗಳಲ್ಲ, ಶಿಷ್ಯರು ಬೇಕು. ತನ್ನನ್ನು ಅನುಕರಿಸುವಂತ, ತನ್ನ ಹಾಗೆ ಜೀವಿಸುವಂತ, ತನ್ನ ಹಾಗೆ ಶಿಲುಬೆಯನ್ನು ಹೊತ್ತುಕೊಂಡು ಆ ಒಂದು ಲೋಕದ ರೀತಿಯಂತೆ ನಡೆಯದಂತೆ ನಾವು ಒಂದು ವ್ಯತ್ಯಾಸದ ಒಂದು ಜೀವಿತವನ್ನ, ಎಲ್ಲ ಕಿರುಕುಳ, ಅಪಮಾನ, ಎಲ್ಲ ನಿಂದೆ, ಅವೆಲ್ಲವುಗಳ ಮಧ್ಯದಲ್ಲಿ ಆತನಿಗಾಗಿ ನಾವು ಬದುಕಬೇಕು. ದಟ್ಸ್ ಅ ಲೈಫ್ ಬೆಸ್ಟ್ ಫ್ರೆಂಡ್. ಉತ್ತಮವಾಗಿ ಜೀವಿತ ಜೀವಿಸುವಂತದ್ದು ಯಾವ್ದು ಗೊತ್ತಾ? ಓಕೆ, ಕಾರ್ಗಳು ಇಟ್ಕೊಂಡು, ನಾನಾ ಬೈಕ್ಗಳು ಇಟ್ಕೊಂಡು, ದೊಡ್ಡ ಆಸ್ತಿ ಮಾಡ್ಕೊಂಡು, ಹೊಲ ಇಟ್ಕೊಂಡು ಜೀವಿಸಿದ ಜೀವಿತ ಅದು ಉತ್ತಮ ಜೀವಿತ ಅಲ್ಲ. ಯೇಸುಗಾಗಿ ವ್ಯಯ ಮಾಡಿದಂತ ಅಥವಾ ಬದುಕಿದಂತ ಜೀವಿತ ಉತ್ತಮವಾದ ಜೀವಿತವಾಗಿದೆ. ಓಕೆ, ಈ ಒಂದು ಕಥೆಯಲ್ಲಿ ಸಾರಾಂಶ ಏನ್ ಹೇಳ್ತಾ ಗೊತ್ತಾ? ಅಲ್ಲಿ ಹೇಳ್ತದೆ, ಓಕೆ ನೋಡ್ರಿ, ಅದು ಇತರರಿಗೆ ಮಾಡಿದ ನಿಸ್ವಾರ್ಥ ಸೇವೆ ಜೀವನವಾಗಿತ್ತು ಯೇಸುವಿನ ಜೀವಿತ. ಓಕೆ, ಅದು ಅತ್ಯಂತ ಘೋರವಾದ ಅನ್ಯಾಯಗಳು ಎದುರಾದಾಗಿಯೂ ತಾಳ್ಮೆ ಮತ್ತು ಸಹನೆಯಿಂದ ಕೂಡಿದ ಜೀವವಾಗಿತ್ತು. ಆಮೇಲೆ ಎಂತ ಜೀವಿತ ಯೇಸು ಜೀವಿತಂತ ಜೀವಿತ. ಓಕೆ, ಅದು ಅಂತ ಒಂದು ಸಹನೆಯಿಂದ, ತಾಳ್ಮೆಯಿಂದ ಕೂಡಿದಂತ ಜೀವನವಾಗಿತ್ತು. ಅದು ಆಸಕ್ತಿ, ಝೀಲ್. ಓಕೆ, ಆಸಕ್ತಿ, ಸಮರ್ಪಣೆ, ಸ್ವಯಂ ನಿಯಂತ್ರಣ, ನಮ್ರತೆ, ದಯೆ, ನಂಬಿಗಸ್ತಿಕೆ ಮತ್ತು ಭಕ್ತಿಯ ಜೀವನವಾಗಿತ್ತು. ಯೇಸ್ವಾಮಿಯ ಜೀವಿತನೇ ನಾವು ಜೀವಿಸ್ಬೇಕು. ಅದಕ್ಕಿಂತ ಹೆಚ್ಚು ಬೇಡ, ಅದಕ್ಕಿಂತ ಕಡಿಮೆ ಬೇಡ. ಅದಕ್ಕೆ ನಾವು ಆತನ ಶಿಷ್ಯರಾಗಬೇಕು. ಹಲ್ಲೆಲೂಯಾ. ಓಕೆ, ಈ ಒಂದು ಭಾಗವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಓಕೆ, ಗಲಾತ್ಯ 5:22-23 ಅಲ್ಲಿ ನಾವು ಆತ್ಮನ ಫಲಗಳನ್ನು ನೋಡ್ತೇವೆ. ಹಾಗೆ ನೀವು ಹೋಲಿ ಸ್ಪಿರಿಟ್ ಟೀಚಿಂಗ್ ನ ಕೇಳಿಸ್ಕೊಂಡಿದ್ದೀವಿ, ಆಯ್ತಾ? ಪವಿತ್ರಾತ್ಮನ ಅದಕ್ಕಾಗಿ ಕೊಡಲ್ಪಟ್ಟಿದೆ. ಯಾಕೆ ಬೇಕು ನಮ್ಗೆ ಪವಿತ್ರಾತ್ಮ? ವೈ ಡು ವಿ ನೀಡ್ ಹೋಲಿ ಸ್ಪಿರಿಟ್? ನೋಡ್ರಿ, ಆಕಾಶದಿಂದ ಒಂದು ವಾಣಿ ಆಯ್ತು, ನನ್ಗೆ ಯಾವಾಗ್ಲೂ ಬಹಳ ಇಷ್ಟ. ಯಾವಾಗ್ಲೂ ನನ್ಗೆ ಬಹಳ ಇಷ್ಟ ಇದೆ. ಏನ್ ಇಷ್ಟ ಗೊತ್ತಾ? ಯೇಸು ಸ್ವಾಮಿ ಆತನು ದೀಕ್ಷಾಸ್ನಾನ ತೆಗೆದುಕೊಂಡ. ಓಕೆ, ದೀಕ್ಷಾಸ್ನಾನ ಸ್ನಾನಿಕನಾದ ಯೋಹಾನ ಮಾಡಿ. ಸ್ನಾನಿಕನಾದ ಯೋಹಾನ ಭಯಪಟ್ಟ, ಸ್ವಾಮಿ ನಾನ್ ನಿನ್ನಿಂದ ದೀಕ್ಷಾಸ್ನಾನ ಅನ್ಕೊಳ್ಬೇಕು, ನೀನ್ ನನಗೆ ದೀಕ್ಷಾಸ್ನಾನ, ನಾನ್ ನಿನಗೆ ದೀಕ್ಷಾಸ್ನಾನ ಕೊಡೋದೇನು ಅಂತ ಸ್ನಾನಿಕನಾದ ಯೋಹಾನ ಹೇಳಿದಾಗ, ಅಲ್ಲಿ ಆತನು ದೇವರ ಉದ್ದೇಶವನ್ನ, ಚಿತ್ತವನ್ನ ನೆರವೇರಿಸಿದಾಗ, ಆತನು ಮುಳುಗಿ ಆ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗ, ಓಕೆ, ಆತ ದೇವರಾಗಿದ್ದಾಗ್ಯೂ ಆತ ತಗ್ಗಿಸ್ಕೊಂಡ. ಆ ತಗ್ಗಿಸ್ಕೊಂಡಂತ ಸ್ವಭಾವ ದೇವರು ಮೆಚ್ಚಿದ. ಆಕಾಶದ ವಾಣಿ ಆಯ್ತು, ಇವನು ನನ್ನ ಪ್ರಿಯವಾದಂತ ಮಗನು. ತಂದೆಯಾದ ದೇವರು ಇವತ್ತು ನಮ್ಮ ಬಗ್ಗೆ ಹಾಗೆ ಹೇಳ್ತಾನೆ. ಯಾವಾಗ ನಾವು ಶಿಷ್ಯರಾಗಿ ಆತನ ಶಿಲ್ಬೆ ಹೊತ್ಕೊಂಡು ನಮ್ಮನ್ನು ನಾವು ನಿರಾಕರಿಸ್ಕೊಳ್ತಾ ನಾವು ಆತನವನ್ನು ಹಿಂಬಾಲಿಸೋದಕ್ಕಾಗಿ ನಾವು ಬದುಕ್ತೇವೆ, ಜೀವಿಸ್ತೇವೆ, ಆಕಾಶದಿಂದ ಸ್ವರ ಇರ್ತದೆ, ನಮಗೆ ಜಯಮಾಲೆ ಸಿಗ್ತದೆ, ನಮಗೆ ಆತನ ಪ್ರಶಂಸೆ ಮಾಡ್ತಾನೆ. ಆತನ ನಮ್ಮ ಒಂದು ಪ್ರಾರ್ಥನೆಗೆ ಆತನನ್ನು ನಾವು ಅನುಕರಿಸುವ ಜನರಿಗೆ ಯೇಸು ಕಾಣ ಬರುತ್ತಾನೆ. ಅದೇ ಬೇಕಲ್ರಿ, ಶಿಷ್ಯರಾಗುವುದು ಅದಕ್ಕಾಗಿ, ಆತನ ಮಹಿಮೆಗಾಗಿ, ಆತನ ರಾಜ್ಯಕ್ಕಾಗಿ. ಓಕೆ, ಇಲ್ಲಿ ನಾವು ನೋಡ್ತೇವೆ ಆ ಒಂದು ಪವಿತ್ರಾತ್ಮನ ಇನ್ನೊಂದು ಕಡೆ ನಾವು ನೋಡ್ತೇವೆ, ರೂಪಾಂತರ ಪಟ್ಟದ ಮೇಲೆ ಕೂಡ ಅಲ್ಲಿ ನೋಡ್ತೇವೆ. ಅಲ್ಲಿ ಯೇಸುವಿನ ಒಂದು ಅವರು ಶಿಷ್ಯರು ಯಾರು, ಪೇತ್ರ, ಯೋಹಾನ, ಯಾಕೋಬ ಅಲ್ಲಿ ರೂಪಾಂತರ ಪಟ್ಟದ ಮೇಲೆ ಇರ್ತಾರೆ. ಅಲ್ಲಿ ಒಂದು ಮೋಶೆ ಬರುವುದನ್ನ, ಯೆಶಾಯನ ಬರುವುದನ್ನ ಅಲ್ಲಿ ಕಾಣ್ತಾರೆ. ಪ್ರವಾದಿಗಳು ಬಂದು ಯೇಸುವಿನ ಜೊತೆ ಮಾತಾಡುದು, ರೂಪಾಂತರವಾಯ್ತು, ಆತನ ಮುಖದರ್ಶನ ಬದಲಾಯ್ತು. ಓಕೆ, ಅಲ್ಲಿ ಒಂದು ಸ್ವರ ಕೇಳ್ತಾರೆ, ಅಲ್ಲಿ ಸಹ ಒಂದು ಸ್ವರ, ಈತ ನನ್ನ ಪ್ರಿಯವಾದಂತ ಮಗನು, ಇವನ್ನು ನಾನು ಮೆಚ್ಚಿದ್ದೇನೆ. ವಾಟ್ ಟೆಸ್ಟ್ ಮನಿ. ಇವತ್ತು ಪರಲೋಕ ತೆಗೆದು ನಮ್ಮನ್ನು, ನಮ್ಮ ಬಗ್ಗೆ ಆ ರೀತಿಯಲ್ಲಿ ಹೇಳುವಂತ ಒಂದು ಜೀವಿತ ಯಾವ್ದು ಗೊತ್ತಾ? ಯೇಸುವನ್ನು ಜೊತೆಯಲ್ಲಿ ಜೀವಿಸಿ, ಯೇಸುವಿನಿಂದ ಕಲಿತುಕೊಂಡು ಯೇಸುವಿನ ಹಾಗೆ ಆಗುವಾಗ ನಿಜವಾಗ್ಲೂ ನಾವಂತ ಜೀವಿತವನ್ನ ನಾವು ಜೀವಿಸ್ಲಿಕ್ಕೆ ಸಮರ್ಥರಾಗುತ್ತೇವೆ. ಓಕೆ, ಇಲ್ಲಿ ಒಂದು ನಾನು ಹೇಳಿದಂತ ಒಂದು ಭಾಗದಲ್ಲಿ ನಾನು ನಿಮ್ಗೆ ಹೇಳುವಂತ ಸಂಗತಿ ಅಂತ, ನಾವು ಆತನ ಶಿಷ್ಯರಾಗಿರಬೇಕಾದ್ರೆ ಆತನು ನಡೆದಂತೆಯೇ ನಾವು ನಡೆಯಬೇಕು ಅಷ್ಟೇ. ಕ್ರಿಸ್ತನನ್ನು ಹೋಲುವ ಗುಣಲಕ್ಷಣಗಳ ಫಲಗಳನ್ನು ನಾವು ಪ್ರದರ್ಶಿಸಬೇಕು. ಯೋಹಾನ 15:8 ಫಲಗಳನ್ನು ಪ್ರದರ್ಶಿಸಬೇಕು. ಓಕೆ, ಸಾರಾಂಶ, ವಿಧೇಯತೆ ಅಲ್ಲಿ ನಾವು ನೋಡ್ತೇವೆ. ಯೇಸು ತಂದೆಯಾದ ದೇವರಿಗೆ ವಿಧೇಯರಾಗಿದ್ದಂತೆ ನಾವು ಇರಬೇಕು. ನಾವು ಅನುಕೂಲ ಪರಿಸ್ಥಿತಿಯಲ್ಲಿ ಅಲ್ಲ. ಯೇಸು ಯಾವ ರೀತಿ ವಿಧೇಯನಾದ ಗೊತ್ತಾ? ಎಲ್ಲ ಜನರು ಆ ವಿರೋಧವಾಗಿರುವಾಗ, ಅನಾನುಕೂಲತೆ ಇರುವಾಗ,
ಮರಣ ಬಂದು ಅಂದ್ರೆ ಇನ್ನೇನು ಆತನು ಮರಣವನ್ನು ಅಪ್ಪಬೇಕು, ಶಿಲ್ಬೆಗೆ ಹೋಗ್ಬೇಕು, ಆತನು ಹೊಡಿತಾರೆ ಅಂತ ಗೊತ್ತು. ಆದ್ರೂ ಕೂಡ ಸ್ವಾಮಿ ಆದ್ರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಿಲ್ಲ ಅಂತ ಹೇಳ್ದ. ಇವತ್ತು ಎಷ್ಟು ಜನ ಸಮಸ್ಯೆ ಬಂದ್ರೆ, ತೊಂದರೆ ಬಂದ್ರೆ ಎಷ್ಟು ಜನ ನಾವು ಆ ರೀತಿಯಲ್ಲಿ ಯೇಸುವಿನಂತೆ ನಾವಿರ್ಲಿಕ್ಕೆ ಶಕ್ತರಾಗಿದ್ದೇವೆ, ಸಮರ್ಥರಾಗಿದ್ದೇವೆ. ಆತನ ಶಿಷ್ಯರಾಗಿದ್ರೆ ನಾವು ಖಂಡಿತ ಅದನ್ನು ಮಾಡ್ತೇವೆ. ಇದು ನಮ್ಮ ಪ್ರಶ್ನೆ ಆಗಿರ್ಲಿ, ನನ್ನ ಒಂದು ಪ್ರಾರ್ಥನೆ ಆಗಿರ್ಲಿ, ನಮ್ಮ ಪ್ರಾರ್ಥನೆ ಆಗಿರ್ಲಿ. ಎಲ್ ಶಡಾಯಿ ಸಭೆ ಗುಲ್ಬರ್ಗ ಯೇಸುವನ್ನು ಪ್ರತಿಬಿಂಬಿಸುವಂತ ಸಭೆಯಾಗಿರ್ಲಿ. ಎಲ್ ಶಡಾಯಿ ಬಳ್ಳಾರಿ ಯೇಸುವನ್ನು ಪ್ರತಿಬಿಂಬಿಸುವಂತ ಸಭೆಗಳಾಗಿರ್ಲಿ. ಈ ದಿವಸಗಳಲ್ಲಿ ಸಭೆಗಳಲ್ಲಿ ಶಿಷ್ಯರು ಕಡಿಮೆ ಆಗಿದ್ದಾರೆ ಪ್ರಿಯರೇ. ಸುಮ್ನೆ ಒಂದೇನೋ ಒಂದು ಟೈಮ್ ಎಲ್ಲರೂ ಹೋಗ್ತಾರೆ. ಓಕೆ, ಒಂದು 5 ಕುಟುಂಬದಿಂದ ಬಂದ್ರೆ ಅವನೊಂದು ಮಂದಿರಕ್ಕೆ ಹೋಗ್ತಾನೆ, ಇವನೊಂದು ಮಸೀದಿಗೆ ಹೋಗ್ತಾನೆ, ಇವನೊಂದು ಗುರುದ್ವಾರ ಹೋಗ್ತಾನೆ, ನಾನು ಒಂದು ಕ್ರೈಸ್ತನಾಗಿ ನಾನು ಸಭೆಗೆ ಹೋಗ್ತೇನೆ. ಸಭೆಗೆ ಹೋಗಿ ಏನಾಗ್ಬೇಕು? ಚರ್ಚ್ ಇಸ್ ಅ ಪ್ಲೇಸ್ ವೇರ್ ಶಿಷ್ಯರು ಉತ್ಪತ್ತಿ ಆಗ್ಬೇಕು. ಶಿಷ್ಯರು ಉತ್ಪತ್ತಿ ಮಾಡುವಂತ ಕೇಂದ್ರ. ಆಮೇಲೆ ಸೇವೆ, ಸ್ವಾರ್ಥವನ್ನು ಬಿಟ್ಟು ಇತರರ ಬಳಿಗೆ, ಇತರರ ಒಳತಿಗಾಗಿ ಬದುಕಬೇಕು, ಯೇಸು ಸ್ವಾಮಿ ಮಾಡಿದಂತ. ಆಮೇಲೆ ಮತ್ತು ಪವಿತ್ರಾತ್ಮನ ಫಲಗಳು ನಾವು ಆಗ್ಲೇ ನೋಡಿದ್ವಿ. ಅನೇಕ ಫಲಗಳನ್ನ ಅಲ್ಲಿ ಪ್ರತಿಬಿಂಬಿಸುವಂತಹ ಅವಕಾಶ ಅಲ್ಲಿ ಸಿಗುವಂತದಾಗಿದೆ. 5ನೇ ಸಂಗತಿ ಹೋಗ್ತಾ ಇದೆ. ಲೆಟ್ಸ್ ಗೋ ಫಾರ್ವರ್ಡ್. ಓಕೆ, ಮುಂದೆ ಹೋಗೋಣ. ಹೋಪ್ ಐ ಆಮ್ ನಾಟ್ ಸ್ಪೀಡ್, ನಾನು ವೇಗವಾಗಿ ಹೋಗ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ದಯಮಾಡಿ ನೀವು ನನ್ನ ಜೊತೆ ಸಹಕರಿಸಬೇಕಾಗಿ ಬೇಡ್ಕೊಳ್ತೇನೆ. ಒಂದ್ ವೇಳೆ ಸ್ಪೀಡ್ ಇದ್ರೆ ನೀವು ನನಗೆ ಕೈ ಮಾಡಬಹುದು, ಆಯ್ತಾ? ಈಗ ಮಾಡಿ, ಆಯ್ತಾ? ನಾನು ನಿಧಾನ ಹೋಗ್ತೇನೆ. ಅಲ್ಲಿ ಹೇಳ್ತದೆ 5ನೇ ಸಂಗತಿ, ಯೋಹಾನ 13:35. ಯಾರು ಓದ್ತೀರಾ? ಯೋಹಾನ 13:35 ಯಾರು ಓದ್ತೀರಾ? ಅಂಜಲಿ ಸಿಸ್ಟರ್. ನಿಮ್ಮೊಳಗೆ ಒಬ್ಬರನ್ನೊಬ್ಬರು ಬೇಕು ಎಂಬುದೇ ನಿಮ್ಮೊಳಗೆ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇಲ್ಲದಿದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಅಂದನು. ಸೀಮೋನ್ ನೀವು ಓದ್ರಿ 35 ಆಯ್ತಾ? ಓದಿದ್ದಾಯ್ತಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸಿಸ್ಟರ್. ನಿಮ್ಮೊಳಗೆ ಅಂದನು. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ನಾನು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೇನೆ, ಕೇಳಿಸ್ಕೊಂಡು ನಾನು ಹೇಳಿದ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿದ್ದರೆ ನೀವು ನನ್ನ ಶಿಷ್ಯರೆಂದು ಇದರಿಂದ ಎಲ್ಲರೂ ತಿಳಿಯುವುದು. ಓಕೆ, ಎಲ್ಲರಿಗೂ ನಾವು ಶಿಷ್ಯರಂತ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಒಬ್ಬರನ್ನೊಬ್ರು ಪರಸ್ಪರ ಏನ್ ಮಾಡ್ಬೇಕಂತೆ? ಪ್ರೀತಿಸುವವರಾಗಿ ಇರಬೇಕು. ಅಂದ್ರೆ ಇಲ್ಲಿ ಹೇಳುವಂತ ಒಂದು 5ನೇ ಅಂಶ ಏನ್ ಗೊತ್ತಾ? ಕಾಸ್ಟ್ ಏನ್ ಗೊತ್ತಾ? ಶಿಷ್ಯರಾಗಿ ನಾವು ಇರ್ಬೇಕಂದ್ರೆ ನಮ್ಗೆ ಇರ್ಬೇಕಂತ ಒಂದು ಗುಣಲಕ್ಷಣ ಗೊತ್ತಾ? ಫರ್ವೆಂಟ್ ಲವ್ ಫಾರ್ ಆಲ್ ದ ಪೀಪಲ್ ಬಿಲಾಂಗ್ ಟು ಕ್ರೈಸ್ಟ್. ಓಕೆ, ಫರ್ವೆಂಟ್ ಲವ್ ಫಾರ್ ಆಲ್ ಹೂ ಬಿಲಾಂಗ್ ಟು ಕ್ರೈಸ್ಟ್. ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಎಲ್ಲ ಜನರಿಗಾಗಿ ಪ್ರೀತಿ ಇರಬೇಕು. ದೇವರನ್ನ ಮಾತ್ರ ಪ್ರೀತಿ ಅಲ್ಲ, ಜನರಿಗಾಗಿ ಸಹ ನಾವು ಒಂದು ಉರಿಯುವಂತ ಒಂದು ಪ್ರೀತಿ ಅಲ್ಲಿ ನಮಗೆ ಜನರಿಗಾಗಿರಬೇಕಾಗಿದೆ. ಶಿಷ್ಯನ ಒಂದು ಗುಣಲಕ್ಷಣ ಏನ್ ಗೊತ್ತಾ? ಯು ನೀಡ್ ಟು ಲವ್ ಗಾಡ್, ಯು ಹ್ಯಾವ್ ಟು ಲವ್ ಪೀಪಲ್. ಆಮೇಲೆ ಎಡಬಿಡದ ಪ್ರೀತಿ. ಯೇಸುವಿಗೆ ಯಾವ ರೀತಿ ಇತ್ತು? ಜನರಿಗಾಗಿ ಆತನು ಅನುಕಂಪದಿಂದ ಚಲಿಸಿದನು. ಆತನು ಕುರುಬನಿಲ್ಲದಂತ ಕುರುಗಳಂತೆ ಆತನು ನೋಡಿದನು, ಅನುಕಂಪದಿಂದ ಚಲಿಸಿದನು. ಅವರಿಗೆ ಆತನು ಊಟವನ್ನ ಆತನು ಅವ್ರ ಮೇಲಿರುವಂತ ಪ್ರೀತಿಯಿಂದ ಆತನ ಏನ್ ಮಾಡಿದ? ಬಂದ ಜನರನ್ನೆಲ್ಲ ಆತನು ಸ್ವಸ್ಥ ಮಾಡಿದನು. He had compassion for people. He had a love for people. ಆ ಪಾಪದಲ್ಲಿರುವಂತ ಜನರಿಗಾಗಿ, ನರಳುತ್ತಿರುವ ಜನರಿಗಾಗಿ ಆತನ ಪ್ರೀತಿ ಇತ್ತು. ಸೊ ದೇವರ ಒಂದು ಆತನ ಹಿಂಬಾಲಿಸುವಂತ, ಯೇಸುವನ್ನು ಹಿಂಬಾಲಿಸುವಂತ ಶಿಷ್ಯರಾಗಿ ನಾವು ವಿ ನೀಡ್ ಟು ಹ್ಯಾವ್ ಫರ್ವೆಂಟ್ ಲವ್. ಕ್ರಿಸ್ತನಿಗೆ ಸೇರಿದವರೆಲ್ಲರ ಮೇಲೆ ಇರುವ ಉತ್ಕೃಷ್ಟವಾದ ಪ್ರೀತಿ ಅಲ್ಲಿ ಇರಬೇಕು. ದೇವರ ಮೇಲೆ ಮಾತ್ರ ಅಲ್ಲ, ಜನರ ಮೇಲೆ ಇರಬೇಕು, ದೇವರ ಜನರ ಮೇಲೆ. ಅಲ್ಲಿ ವಾಕ್ಯ ಹೇಳ್ತದೆ, ನೋಡೋಣ. ಈ ಪ್ರೀತಿಯು ಇದು ಇತರರನ್ನು ತನಗಿಂತ ಶ್ರೇಷ್ಠ ಎಂದು ಭಾವಿಸುವಂತ ಪ್ರೀತಿ. ಓಕೆ, ನಾನೇ ಗ್ರೇಟ್ ಅಂತ ಹೇಳ್ಕೊಳ್ಳುವಂತ ಪ್ರೀತಿ ಅಲ್ಲ ಇದು. ಶಿಷ್ಯರ ಪ್ರೀತಿ ಜನರಿಗಾಗಿ ಎಂತ ಪ್ರೀತಿ ಗೊತ್ತಾ? ಓಕೆ, ನನಗಿಂತ ಅವರೇ ಶ್ರೇಷ್ಠರು, ಇತರರನ್ನು ತನಗಿಂತ ಶ್ರೇಷ್ಠ ಎಂದು ಭಾವಿಸುವಂತ ಪ್ರೀತಿ. ಓಕೆ,
ಈ ಪ್ರೀತಿಯು ಬಹಳ ಕಾಲ ಸಹಿಸಿಕೊಳ್ಳುತ್ತದೆ. Amen. ನೋಡ್ರಿ, ನಾವು ಮೊದಲನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ನಾವು Yeah. ಹೇಳುವಂತ ದೇವರ ರೀತಿಯಂತ ಪ್ರೀತಿಯ ಬಗ್ಗೆ ನಾವು ಕೇವಲ ಗಂಡ ಹೆಂಡತಿ ಮಧ್ಯ ಮಾತ್ರ ಅಲ್ಲ, ಆ ಪ್ರೀತಿ ಬಗ್ಗೆ ಅಲ್ಲಿ ನಾವು ಈ ರೀತಿಯಲ್ಲಿ ನಾವು ಯೇಸುವಿನ ಶಿಷ್ಯರಿಂದ ಕರೆಯಲ್ಪಡ್ತೇವೆ. ಲವ್ ಇಸ್ ಅ ವೆಪನ್ ಆಕ್ಚುಲಿ. ಪ್ರೀತಿ ಅನ್ನುವಂಥದ್ದು ಒಂದು ಆಯುಧ ರೀ. ನಾವು ಅಂದ್ಕೊಳ್ತೇವೆ ಪ್ರೀತಿ ಅನ್ನೋದು ಒಂದು ಕೇವಲ ಭಾವನೆ ಅಂತ. ಅದು ಲೌಕಿಕ ಒಂದು ಪ್ರೀತಿ. ಅದು ಪ್ರೀತಿ ಅನ್ನುವಂಥದ್ದು ಆತ್ಮಿಕ ಆಯುಧ. ಒಬ್ಬರ ಸಂಗಡ ಒಬ್ರು ನಾವು ಪರಸ್ಪರ ನಾವು ಆ ಪ್ರೀತಿಯಿಂದಲೇ ಆ ಭಾಷೆಯಿಂದಲೇ ನಾವು ಒಬ್ಬರ ಸಂಗಡ ಒಬ್ರು ನಾವು ಬಲವಾಗಿ ನಿಂತ್ಕೊಳ್ತೇವೆ, ಒಂದು ಸಭೆಯಾಗಿ ನಿಂತ್ಕೊಳ್ತೇವೆ. ಓಕೆ, ದೇವರ ಮನೆ ಪ್ರೀತಿಯ ಮನೆ, ದೇವರ ಪ್ರೀತಿಯ ಮನೆ. ಪ್ರೀತಿ ಓಕೆ, ಪರಸ್ಪರ ಒಬ್ಬರ ಸಂಗಡ ಒಬ್ರು ನಾವು ಪ್ರೀತಿ ಆಯುಧ ಹಾಗೆ ಅನ್ನುವಂಥದ್ದು ನಮ್ಮಲ್ಲಿ ಇರಕೂಡುದು. ದೇವರ ವಾಕ್ಯವನ್ನು ನೋಡ್ತೇವೆ. ಇನ್ನೊಂದ್ ಕಡೆ ನಾವು ಒಬ್ಬರನ್ನೊಬ್ರು ಹಾಗೆ ಮಾಡಿ ನಾವು ಅವರನ್ನು ನಾವು ದ್ವೇಷ ಮಾಡುವುದಾದ್ರೆ ನಾವು ದೇವರ ಜೀವದಿಂದ ದೂರ ಹೋಗುತ್ತೇವೆ ಅಂತ ಹೇಳಿ. ಓಕೆ, ನಾನು ರೆಫರೆನ್ಸ್ ನಿಮ್ಗೆ ಆಮೇಲೆ ಕೊಡ್ತೇನೆ. ಇನ್ನೊಂದು ಕಡೆ ಹೇಳ್ತದೆ, ಯಾವನಾದ್ರೂ ದೇವರ ಪ್ರೀತಿ ಅವನಲ್ಲಿ ಇಲ್ಲ ಅಂದ್ರೆ ಅವನು ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾರೆ ಮೊದಲನೇ ಕೊರಿಂಥದಲ್ಲಿ. ಸೊ ನಮ್ಮಲ್ಲಿ ಯೇಸುವಿನ ಶಿಷ್ಯರಾಗಿ ಏನಿರ್ಬೇಕು? ದೇವರ ಮೇಲೆ ಮಾತ್ರ ಅಲ್ಲ ಪ್ರೀತಿ, ಒಬ್ಬರ ಸಂಗಡ ಒಬ್ಬರು ನಾವು ಪರಸ್ಪರ ಪ್ರೀತಿಯಲ್ಲಿ ಇರ್ಬೇಕು. ಈ ಪ್ರೀತಿಯು ಬಹಳ ಕಾಲ ಸಹಿಸಿಕೊಳ್ಳಿ. ಓಕೆ, ಅದನ್ನ ನಾನೆಲ್ಲ ಓದಿ ಆಯ್ತು. ಸೊ ಮೊದಲನೇ ಕೊರಿಂಥ 13:4-7 ಈ ವಚನಗಳನ್ನು ಬರ್ಕೊಡ್ರಿ, ಆಯ್ತಾ? ಈ ಪ್ರೀತಿ ಇಲ್ಲದ ಶಿಷ್ಯತ್ವವು ಕೇವಲ ಒಂದು ತಣ್ಣನೆಯ ಕಾನೂನುಬದ್ಧವಾದ ಮತ್ತು ಕಠಿಣವಾದ ತಪಸ್ಸು ಅಥವಾ ಸಾಂಪ್ರದಾಯಿಕವಾಗಿರೋ ಇರ್ತದೆ ಹೊರತು ಬೇರೆ ಏನೂ ಅಲ್ಲ. ಪ್ರೀತಿ ಇಲ್ಲದಿದ್ರೆ ಶಿಷ್ಯತ್ವ ಕೇವಲ ಒಂದು ತಣ್ಣಗಿರುವಂತ ಶಿಷ್ಯತ್ವ. ಓಕೆ, ಒಂದು ಕಠಿಣವಾದ ತಪಸ್ಸು. ನಾನು ಯಾರ ಹತ್ರ ಮಾತಾಡಲ್ಲ, ನಾನು ಯಾರ ಹತ್ರ ಮೌನ ವ್ರತ ಮಾಡ್ತಿರ್ತಾರೆ ಕೆಲವು. ಯಾರ ಹತ್ರ ಮಾತಾಡೋದು, ಅವ್ರ ಹತ್ರ ಮಾತಾಡಿದ್ರೆ ಕಷ್ಟ, ಇವ್ರ ಹತ್ರ ಮಾತಾಡಿದ್ರೆ ಕಷ್ಟ. ಓಕೆ, ಓಕೆ, ಅದು ಸಾಂಪ್ರದಾಯಿಕವಾಗಿರ್ತದೆ, ಟ್ರೆಡಿಷನಲ್, ಒಂದೇ ತರ ಟ್ರೆಡಿಷನಲ್. ಪ್ರೀತಿ ಇಲ್ಲ ಅಂದ್ರೆ ಅಂತ ಒಂದು ಶಿಷ್ಯತ್ವ ವೇಸ್ಟ್. ಓಕೆ, ಹೊರತು ಬೇರೆ ಏನು ಅಲ್ಲ. ಪ್ರಾಮುಖ್ಯವಾಗಿ ಇಲ್ಲಿ ನಾವು ಗುರುತಿಸಬೇಕಾಗಿರುತ್ತೆ ಗುರುತು ಏನ್ ಗೊತ್ತಾ? ಗುರುತು. ಒಬ್ಬ ಶಿಷ್ಯನ ನಿಜವಾದ ಗುರುತು ಆತನು ತನ್ನ ಸಹೋದರಿಯರನ್ನು ಹೇಗೆ ಪ್ರೀತಿಸ್ತಾನೆ ಎಂಬುದರ ಮೇಲೆ ಆಧಾರಿತವಾಗಿದೆ. ಬರೀ ಪ್ರೀತಿ ಮಾಡೋದಲ್ಲ, ಹೇಗೆ ಪ್ರೀತಿಸ್ತಾನೆ ಅನ್ನುವುದು ಅದು ಗುರುತು. ದೇವರು ನನ್ನನ್ನು ಹೇಗೆ ಪ್ರೀತಿ ಮಾಡ್ದ, ನನ್ನನ್ನು ಯಾವ ಸ್ಥಿತಿಯಲ್ಲಿ ಪ್ರೀತಿ ಮಾಡ್ದ, ಹೇಗೆ ಕ್ಷಮಿಸಿದ, ಹೇಗೆ ನನ್ನ ಅಂಗೀಕರಿಸಿದ. ನಾವು ಪ್ರೀತಿ ಮಾಡ್ಬೇಕಂದ್ರೆ ಅದನ್ನ ಇವತ್ತು ಫೋಕಸ್ ಮಾಡೋಣ. ನಿಸ್ವಾರ್ಥತೆ ಇರ್ಬೇಕು ಪ್ರೀತಿಯಲ್ಲಿ. ಅಂತ ಪ್ರೀತಿ ಅದೇನದು? ಇದು ಸ್ವಂತ ಲಾಭವನ್ನು ಬಯಸದೆ. ಬಹಳ ಸರಿ ನಾವು ಸ್ವಂತ ಲಾಭಕ್ಕಾಗಿ ನಾವು ಅನೇಕ ಸಂಗತಿಗಳನ್ನು ಮಾಡ್ತಾ ಇರ್ತೇವೆ. ಓಕೆ, ಶಿಷ್ಯರಾದ್ರೆ ಸ್ವಂತ ಲಾಭವನ್ನು ಬಯಸದೆ ಇತರರ ಕ್ಷೇಮವನ್ನು ಹಾರೈಸುವ ಕ್ರಿಸ್ತನ ಪ್ರೀತಿಯಾಗಿದೆ. ಅಂತ ರೀತಿಯ ಪ್ರೀತಿ. ಓಕೆ, ಲೆಟ್ಸ್ ಗೋ ಫಾರ್ವರ್ಡ್. ಮುಂದೆ ಹೋಗೋಣ. ಅರ್ಥ ಆಯ್ತಲ್ಲ? ಓಕೆ, 6th one, ಆತನ ವಾಕ್ಯದಲ್ಲಿ ಅಚಲವಾಗಿ ನೆಲೆಸಿರುವುದು. ಅದಕ್ಕೆ ಈ ಒಂದು ಕಾಸ್ಟ್ ಆಫ್ ಡಿಸೈಪಲ್ಶಿಪ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಅದರಲ್ಲಿದೆ, ಅಡಕವಾಗಿದೆ. ಅಂದ್ರೆ ಏನೇನ್ ನಾವು ಕಲ್ತಿದೀವೋ ಎಲ್ಲವನ್ನ ಪ್ರಾಕ್ಟಿಕಲ್ ಆಗಿ ಇಡುವಂತ ಒಂದು ಭಾಗ ಇದು. ಶಿಷ್ಯತ್ವ ಅನ್ನುವಂಥದ್ದು ಇದು ಆ ಒಂದು ಏನೇನ್ ನಾವು ಇಷ್ಟುವರೆಗೆ ಕಲ್ತಿದೀವೋ ಕ್ರಿಯಾರೂಪದಲ್ಲಿ ಇಡುವಂತ ಒಂದು ಅಂಶ. ಆಮೇಲೆ ಪವಿತ್ರಾತ್ಮನ ಬಗ್ಗೆ ಮಾತಾಡ್ತೇವೆ, ಪ್ರೀತಿಯ ಬಗ್ಗೆ ಮಾತಾಡ್ತೇವೆ, ಗುಣಲಕ್ಷಣಗಳ ಬಗ್ಗೆ ಮಾತಾಡ್ತೇವೆ, ಮತ್ತು ವಾಕ್ಯದ ಬಗ್ಗೆ ಮಾತಾಡ್ತೇವೆ, ಪವಿತ್ರಾತ್ಮನ ಬಗ್ಗೆ ಮಾತಾಡ್ತೇವೆ, ಮತ್ತು ಇನ್ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅನ್ನುವಂಥ ಅಂಶವನ್ನು ಮಾತಾಡ್ತೇವೆ. ಎಲ್ಲವನ್ನು ಒಳಗೊಂಡಿರುವಂತ ಭಾಗ ಇದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸರಿ. ಆತನ ವಾಕ್ಯದಲ್ಲಿ ಅಚಲವಾಗಿ ನೆಲೆಸಿರುವುದು. ದೇವರ ವಾಕ್ಯದಲ್ಲಿ ಶಿಷ್ಯನು ಅಚಲವಾಗಿ ಅಂದ್ರೆ ಎಡಬಿಡದೆ ಹಿಂದಕ್ಕೆ ಆ ಕಡೆ ಈ ಕಡೆ ತಿರುಗದಂತೆ ಅವನು ನೆಲೆಸಿರುತ್ತಾನೆ. He abides and unwavering continuance in his word. ನಿಖರವಾಗಿ ಅಚಲವಾಗಿ ನೆಲೆಸಿರುವಂತವನಾಗಿದ್ದಾನೆ. ನೋಡ್ರಿ, ಯೋಹಾನ 8:31 ಹೇಳ್ತಾರೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದೀರಿ. ನೀವಿಲ್ಲಿ ಪದವನ್ನ ಗಮನಿಸ್ಬೇಕು. ನೆಲೆಗೊಂಡಿದ್ದರೆ. ಶಿಷ್ಯರು ವಾಕ್ಯವನ್ನು ಕೇಳಿಸ್ಕೊಳ್ಳುವವರು ಶಿಷ್ಯರಲ್ಲ. ನಾವು ಹಾಗೆ ನೋಡಿದ್ವಿ. ಅವರು ನೆಲೆಗೊಂಡಿರಬೇಕು. ವಿಧೇಯರಾಗಬೇಕು ಅಂದ್ರೆ ವಾಕ್ಯವು ನೆಲೆಗೊಂಡಿರ್ಬೇಕು. ವಾಕ್ಯದ ಬಗ್ಗೆ ಆಗ್ಲೇ ಸುಭಾಷ್ ಅವರು ನಿಮ್ಮ ಸಂಗಡ ಮಾತಾಡಿರ್ಬೇಕು. ಓಕೆ, ಅಬೈಡ್ ಅಂದ್ರೆ ನಿವಾಸಿಸುವಂತ. ನಾನು ಆತನಲ್ಲಿಯೂ ಆತನ ವಾಕ್ಯಗಳು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾವು ಏನು ಬೇಡಿದ್ರು ಅದು ನಮಗೆ
ದೊರಕುವಂತದಾಗಿದೆ. ಓಕೆ, ಸೊ ವಾಕ್ಯದಲ್ಲಿ ಅಚಲವಾಗಿ ನೆಲೆಗೊಂಡಿರುವಂತದ್ದು ಅಥವಾ ನೆಲೆಸಿರುವಂತದ್ದು. ಓ ಯು ಲಿವ್ ಇನ್ ದಟ್ ವರ್ಡ್. ನಿಜವಾದ ಶಿಷ್ಯತ್ವಕ್ಕೆ ನಿರಂತರತೆಯು ಅತ್ಯಗತ್ಯ. ಅಂದ್ರೆ ಕನ್ಸಿಸ್ಟೆನ್ಸಿ. ಸುಮ್ಮನೆ ಏನೋ ಒಂದು ಬಾರಿ ಅಂಟಿಮಿಟಿ ಚಾಲು ಗಂಟೆ ಅರ್ಥ ಆಗ್ತದಲ್ಲ ಗೊತ್ತಿಲ್ಲ. ನಾವು ನಮ್ಮ ಬಳ್ಳಾರಿ ಕಡೆ ಹುಡುಗರು ಮಾಡ್ತಾರೆ, ಅಂಟಿಮಿಟಿ ಚಾಲು ಗಂಟೆ ಅಂತಂದ್ರೆ ಒಂದ್ ಕಡೆ ಹಿಂಗ್ ಬಿಟ್ಟಿರ್ತಾರೆ. ಆಯ್ತಾ? ಬೈಬಲ್ ಓದೋದು ಹಂಗ್ ಮಾಡಬಾರ್ದು. ಆಮೇಲೆ ಓದೋದು ಕೂಡ ಹೆಂಗ್ ಗೊತ್ತಾ, ಹುಣ್ಣಿಮೆ ಒಂದ್ಸರಿ ಅಮಾವಾಸ್ಯೆ ಒಂದ್ಸರಿ ಅಲ್ಲ, ಎವ್ರಿ ಡೇ. ಕೇಳ್ಕೊಂಡ್ರಲ್ಲ, ವಾಕ್ಯವನ್ನು ಹೆಂಗ್ ಓದ್ಬೇಕು ನಾವು? ಪ್ರತಿನಿತ್ಯ ಓದ್ಬೇಕು. ಪ್ರತಿನಿತ್ಯ ಓದುವಾಗ ಅಚಲವಾಗಿ ನಾವು ನೆಲೆಸಿರುತ್ತೇವೆ. ನೆಲೆಸಿರೋದು ಮಾತ್ರ ಅಲ್ಲ, ಆ ನಿಜವಾದ ಶಿಷ್ಯತ್ವಕ್ಕೆ ನಿರಂತರತೆ ಅಗತ್ಯತೆ, ಅದಕ್ಕೆ ಕನ್ಸಿಸ್ಟೆನ್ಸಿ ಇರ್ಬೇಕು. ದೇವ್ರ ಜೊತೆ ಸಹವಾಸ ಸತತವಾಗಿರ್ಬೇಕು. ಶಿಷ್ಯನ ಬಿಟ್ಕೊಡಲ್ಲ, ಅವ್ನಿಗೆ ಎಲ್ಲಿ ಸಂತೋಷ ಸಿಗಲ್ಲ. ದೇವ್ರ ಜೊತೆ ಇರ್ಬೇಕು, ದೇವ್ರ ಒಂದು ಆತನಿಂದ ಕಲ್ತ್ಕೊಳ್ಬೇಕು, ವಾಕ್ಯದಿಂದ ಅದನ್ನ ನಾವು ಪ್ರತಿಬಿಂಬಿಸ್ಬೇಕು ಅನ್ನುವಂಥದ್ದೇ ಅವನೊಂದು ಅವನೊಂದು ಫೋಕಸ್. ಆರಂಭದಲ್ಲಿ ಬಹಳ ಉತ್ಸಾಹದಿಂದ ಅದ್ಭುತವಾಗಿ ಕಾರ್ಯವನ್ನು ಆರಂಭಿಸುವುದು ಸುಲಭ. ಸ್ಟಾರ್ಟಿಂಗ್ ಅಲ್ಲಿ ಬೈಬಲ್ ಸ್ಕೂಲ್ ಆಯ್ತು, ಎಲ್ಲ ಮುಗೀತು, ಬೈಬಲ್ ಸ್ಕೂಲ್ ಆದ್ಮೇಲೆ ಏನ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್. ಶಿಷ್ಯ ಏನ್ ಮಾಡ್ತಾನೆ ಗೊತ್ತಾ, ಏನು ಬೈಬಲ್ ಸ್ಕೂಲ್ ನಲ್ಲಿ ಕಲ್ತಿದಾನೋ ಅದನ್ನ ಮುಂದುವರಿಸ್ತಾನೆ. ಹಿ ವಿಲ್ ಪ್ರೋಗ್ರೆಸ್. ಅವನು ಬೆಳೆಯುತ್ತಾನೆ, ಅವನು ಹಿಂದಕ್ಕೆ ಹೋಗುದಿಲ್ಲ. ಈ ವರ್ಷಕ್ಕಾಗಿ ನಾನು ಎಲ್ಲ ಸಭೆಗಾಗಿ ಪ್ರಾರ್ಥನೆ ಮಾಡ್ತಾ ಇರೋದೇನು ಗೊತ್ತಾ, ವಿ ನೀಡ್ ಟು ಮೆಚ್ಯೂರ್, ವಿ ನೀಡ್ ಟು ಮಲ್ಟಿಪ್ಲೈ. ಅದು ದೇವರ ಒಂದು ಚಿತ್ತ. ಓಕೆ, ಆದಿಯಿಂದ ಅದೇ ಚಿತ್ತ. ಆದ್ರೆ ನಿಮ್ಗೊಂದು ವಿಷಯ ಹೇಳ್ಬೇಕು ನಾನು. ಆದವನಿಗೆ ಆಶೀರ್ವಾದ ಮಾಡಿದ ದೇವರು, ನೀವು ಫಲಿಸಿರಿ ಗುಣಿಸಿರಿ ಅಂತ ಹೇಳ್ದ. ಓಕೆ, ಯಾರ್ಯಾರು ಇವಾಗ ಕೇಳಿಸ್ಕೊಡ್ರಿ, ನಾನು ಹೇಳಿದ ಎಚ್ಚರಿಕೆ ಕೇಳಿಸ್ಕೊಡ್ರಿ. ಈ ಹೊಸ ಒಡಂಬಡಿಕೆಯಲ್ಲಿ ಯಾರ್ಯಾರು ಇದಾರೋ, ಆತನ ಸ್ವರೂಪ ಆತನ ಹೋಲಿಕೆ ಹಾಗೆ ಮಾಡಲ್ಪಟ್ಟಿದ್ದಾರೋ, ಆತ್ಮ ಆತನ ಸ್ವರೂಪ ಆತನ ಹೋಲಿಕೆಯಲ್ಲಿ ಮಾಡಲ್ಪಟ್ಟಿದೆ, ಆ ಎಲ್ಲ ಜನರು ಅವರು ಫಲಿಸುತ್ತಾರೆ, ಗುಣಿಸುತ್ತಾರೆ. ಮಾಡಿದ್ದು ಏನ್ ಮಾಡ್ಬೇಕು? ಮೆಚ್ಯೂರಿಟಿ ಅಂಡ್ ಮಲ್ಟಿಪ್ಲಿಕೇಶನ್ ಇನ್ ಜೀಸಸ್ ನೇಮ್. ನಾನು ಪ್ರವಚಿಸ್ತೇನೆ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು, ಒಬ್ಬೊಬ್ರು ಅಲ್ಲ, ನೀವು ಅನೇಕ ವೀರರನ್ನ ಎತ್ತಿಸುವಂತ ಒಂದು ಯುದ್ಧ ವೀರ ಕುದುರೆಗಳಾಗಿರುತ್ತೀರಿ. ಮಲ್ಟಿಪ್ಲಿಕೇಶನ್ ಎಲ್ಲ ಭಾಗದಲ್ಲಿ ಮಲ್ಟಿಪ್ಲಿಕೇಶನ್. ನೀವು ಕೈ ಹಾಕುವಂತ ಪ್ರತಿಯೊಂದು ಸಂಗತಿ, ಶಿಷ್ಯರನ್ನು ಮಾಡುವುದರಲ್ಲಿ, ಸಭೆಗಳನ್ನು ಎಬ್ಬಿಸುವುದರಲ್ಲಿ, ನಾಯಕರನ್ನು ಎಬ್ಬಿಸುವುದರಲ್ಲಿ, ಇತರರನ್ನು ಶಿಷ್ಯದಲ್ಲಿ ನಡೆಸುವುದರಲ್ಲಿ, ಎಲ್ಲದರಲ್ಲಿ ಮಲ್ಟಿಪ್ಲಿಕೇಶನ್. ಆಮೇಲೆ ಆ ಒಂದು ಬಹುಗುಣಿಸುವಿಕೆ, ಪರಿಪಕ್ವತೆ ನಾನು ಘೋಷಿಸ್ತೇನೆ. ನಮ್ಮ ಸಭೆಗಾಗಿ ಅದನ್ನೇ ಪ್ರಾರ್ಥನೆ ಮಾಡ್ತಾ ಇದೀವಿ ಮತ್ತು ಅದನ್ನೇ ನಾವು ನಾಳೆಯಿಂದ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ತೊಡಗಿದ್ದೇವೆ. ಓಕೆ, 3 ದಿನದ ಉಪವಾಸ. ಸರಿ. ಸೊ ಹೇಗೆ ಈ ಹೊಸ ಒಡಂಬಡಿಕೆಯಲ್ಲಿ ಆ ಒಂದು ಫಲಭರಿಸುವಿಕೆ ಮತ್ತು ಪರಿಪಕ್ವತೆ ಮತ್ತು ಬಹುಗುಣಿಸುವಿಕೆ ಆಗ್ತದೆ? ಶಿಷ್ಯತ್ವವನ್ನು ಅನುಸರಿಸುವುದರಿಂದ. ದೇವರು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಶಿಷ್ಯತ್ವದಲ್ಲಿ ಯಾರು ತೊಡಗಿರ್ತಾರೋ ಅದೆಲ್ಲ ಪರಿಪಕ್ವತೆಗೆ ಬರ್ತಾರೆ, ಅವರು ಮಲ್ಟಿಪ್ಲೈ ಹಾಗೆ ಆಗ್ತಾರೆ. ನೆಕ್ಸ್ಟ್, ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಲೂಕ 9:62 ನಾವು ಆಗ್ಲೂ ನೋಡ್ಕೊಂಡಿ. ನಾವು ಇಟ್ಟ ಮೇಲೆ ಹಿಂದೆ ನೋಡಬಾರ್ದು. ಶಿಲ್ಬೆಯ ಉದ್ದೇಶ ಪೂರ್ವಕವಾಗಿ ಪವಿತ್ರ ಶಾಸ್ತ್ರಕ್ಕೆ ಆಗೊಮ್ಮೆ ಈಗೊಮ್ಮೆ ವಿಧೇಯರಾಗುವುದು ಸಾಲದು. ಕ್ರಿಸ್ತನು ತನ್ನನ್ನು ಸದಾಕಾಲವು ಯಾವುದೇ ಪ್ರಶ್ನೆಗಳಿಲ್ಲದೆ ವಿಧೇಯತೆಯಿಂದ ಹಿಂಬಾಲಿಸುವವರನ್ನು ಬಯಸುತ್ತಾನೆ. ಸದಾಕಾಲವು ಯಾವುದೇ ಪ್ರಶ್ನೆಗಳಿಲ್ಲದೆ ವಿಧೇಯತೆಯಿಂದ ಇವತ್ತು ನಮಗೆ ಏನಾದ್ರು ಪ್ರಶ್ನೆಗಳು ಇರಬಹುದು, ಆದ್ರೆ ಕ್ರಿಸ್ತನನ್ನು ಅನುಸರಿಸಲಿಕ್ಕೆ ಎದುರಾಗಿರುವಂತ ಪ್ರಶ್ನೆಗಳು ಅದು ಬಹಳ ಡೇಂಜರ್. ಒಂದ್ ವೇಳೆ ಇವತ್ತು ಅದು ಇದ್ರೆ ಪವಿತ್ರಾತ್ಮನೇ, ನಾನ್ ನನ್ನ ಜೀವಿತವನ್ನ ನನಗಾಗಿ ನಾನು ಜೀವಿಸಬಾರ್ದು, ನಾನು ಯೇಸುಗಾಗಿ ಜೀವಿಸಬೇಕು ಅಂತ, ಆತನಿಗಾಗಿ ಜೀವಿಸ್ರಿ. ಖಂಡಿತ ದೇವರು ನಮ್ಗೆ ಸಹಾಯ ಮಾಡ್ತಾನೆ. ಮತ್ತು ಅದು ಮಾತ್ರ ಅಲ್ಲ, ವಾಕ್ಯದಲ್ಲಿ ಅಚ್ಚಲವಾಗಿ ನೆಲೆಸಿರುವುದಾದ್ರೆ ಆ ಎಲ್ಲ ಸಂದೇಹಗಳು, ಆ ಎಲ್ಲ ಏನು ಹಿಂಬಾಲಿಸ್ಲಿಕ್ಕೆ ಸಂದೇಹ, ಏನು ಸಂಶಯಗಳು ಇರ್ತವೋ ಅವೆಲ್ಲವನ್ನ ಆತನು ಕ್ಲಿಯರ್ ಮಾಡ್ತಾನೆ. ಅದಾಗ್ತದೆ ಯೇಸುವಿನಲ್ಲಿ. ಸೊ ಹೇಳಿ ಕೊನೆಯ ಭಾಗ ನಾನೀಗ ಒಂದು ಪಾಯಿಂಟ್ ಹೇಳಿ ನಾನು ಮುಕ್ತಾಯ ಆಯ್ತಾ? ವಾಕ್ಯ ಕಂಠಪಾಠ ಮಾಡಬೇಕು. ಕಿतना टाइम है मेरे को? ಅಣ್ಣ another 15 minutes ಅಣ್ಣ, 15 minutes, 10-20. Okay, thank you. Okay, thank you. Okay, thank you. I thought it was 10. Okay, thank you. Last, ಕೊನೆ ಒಂದು ಕಾಸ್ಟ್ ಅಥವಾ ಟರ್ಮ್ ಡಿಸೈಪಲ್ಶಿಪ್ ಅಂದ್ರೆ ಅದಕ್ಕೆ ಬೆಲೆ ಏನಪ್ಪ, ಅದಕ್ಕೆ ಬೆಲೆ ಸಲ್ಲಿಸಬೇಕು ಅಂದ್ರೆ
ಅಲ್ಲಿ ನಾವು ಲೂಕನ್ ಬರ್ಸುತ್ತೆ 14ನೇ 33ನೇ ವರ್ಷದಲ್ಲಿ ಅಲ್ಲಿದೆ, ಸ್ಕ್ರೀನ್ ಮೇಲೆ ಇದೆ, ವಾಕ್ಯ ನೀವು ನೋಡಿ ಹಂಗೆ ಓದ್ಬೋದು. ಮೈಕ್ ಇಲ್ಲ ವಾಕ್ಯ ಧ್ಯಾನ ಮಾಡಬೇಕು. ಹಂಗೆ ಮೈಕ್ ಮ್ಯೂಟ್ ಅಲ್ಲಿ ಓದ್ಬೋದು. ನಾನು ಓದ್ತೀನಿ, ಧ್ಯಾನ ಅಲ್ಲ, ಸರಿ, ಎಲ್ಲರೂ ಓದೋಣ. ವಾಕ್ಯ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟುಕೊಡದವನು ನನ್ನ ಶಿಷ್ಯನಾಗಿರಲ್ಲ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ಬಿಟ್ಟು ಕೊಡದವನು ನನ್ನ ಶಿಷ್ಯನಾಗಿರಲ್ಲ. ಯೇಸುವಿನ ಬಳಿಗೆ ಒಂದು ಸಾಹುಕಾರ ಬಂದ, ಶ್ರೀಮಂತ ಯವನಸ್ಥ ಬಂದು ಕೇಳ್ದ, ದೇವ್ರ ರಾಜ್ಯ ಸೇರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಯೇಸು ಹೇಳಿದ್ರು, ನೋಡಪ್ಪ ನೀನ್ ಇದನ್ ಮಾಡು, ಧರ್ಮಶಾಸ್ತ್ರವನ್ನು ಇದನ್ ಮಾಡು, ಅದನ್ ಮಾಡು ಎಲ್ಲ. ಸ್ವಾಮಿ, ನಾನು ಧರ್ಮಶಾಸ್ತ್ರವನ್ನ ನಾನು ಪಾಲಿಸ್ತಾನೇ ಇದೀನಿ, ಎಲ್ಲವನ್ನ ಪಾಲಿಸ್ತೀನಿ, ಯಾವ್ದು ನನ್ ಬಿಟ್ಟಿಲ್ಲ, ಎಲ್ಲವನ್ನ ಚೆನ್ನಾಗಿ ಲೆಕ್ಕ ಇಟ್ಕೊಂಡು ಏನೇನು ಇದೆ ಅಂತ ತೋರಿಸ ಆಯ್ತಾ. ಆದ್ರೆ ಯೇಸು ಹೇಳ್ತಾನೆ ಇನ್ನೂ ಒಂದು ಇದೆ, ಏನಪ್ಪಾ ಅಂತ. ಯಾಕಂದ್ರೆ ಏನಂತಂದ್ರೆ ಎಲ್ಲ ಒಂದು ಆಸ್ತಿ ಪಾಸ್ತಿಯನ್ನು ಎಲ್ಲವನ್ನು ಮಾರಿ ಬಡವರಿಗೆ ಕೊಟ್ಟು ನೀನು ನನ್ನ ಹಿಂಬಾಲಿಸು ಅಂತ. ಅವಾಗ ಅವನೇನ್ ಮಾಡದಂದ್ರೆ ಅವ್ನ ನಿರುತ್ಸಾಹ ಹೊಂದ್ಬಿಟ್ಟ. ಇಲ್ಲ, ನಂಬದೇ ಕೂಡ ಹೋಗೇ ಮಾಡಬಹುದು. ಬಹಳ ದುಃಖವಾಯ್ತು. ಯಾಕೆ ಗೊತ್ತಾ? ಯಾಕೆ ಕೆಲವು ಸಂಗತಿಗಳು ನಮ್ಗೆ ದುಃಖ ಆಗ್ತದೆ ಗೊತ್ತಾ? ಯಾಕಂದ್ರೆ ನಮಗೆ ಯಾವ್ದ್ರ ಮೇಲೆ ಮನಸ್ಸಿರಬೇಕು ಅದ್ರ ಮೇಲೆ ಯಾವ್ದ್ರ ಮೇಲೆ ನಮ್ಮ ಮನಸ್ಸು ಅದ್ರ ಮೇಲೆ ನಮ್ಮ ಮನಸ್ಸು ಅಂದ್ರೆ ನಮ್ಮ ಹೃದಯ ಅದ್ರ ಮೇಲೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇವತ್ತು ಕೀಬೋರ್ಡ್ ಬೇಡ ಅಂತ ಹೇಳಿದ್ರಂತ, ಇವ್ರು ಹೊಡಿತಾರ ಅಂತಂದ್ರೆ ಮಾಡಲ್ಲ, ನಾನು ಸುಮ್ಮನೆ ಹೇಳ್ತೇನೆ. ಅವನ ಮನಸ್ಸಲ್ಲಿ ಕೀಬೋರ್ಡ್ ಬಾರಿಸಿದ್ರೆ ಅವನು ದೇವ್ರ ಹಿಂಬಾಲಿಸ್ದಂಗೆ ಅಂತ ಅವ್ನಿಗೆ ಓಕೆ ಆಯ್ತಾ. ಬೇರೆಯವ್ರು ಬಾರ್ಸಕ್ಕೆ ಅವನು ಅದೇನ್ ಮಾಡ್ತಾನೆ ಗೊತ್ತಾ? ತನ್ನ ಹೃದಯದಿಂದ ಹೋಗಿ ಕೇಳಲ್ಲ, ಏನ್ ನಾನ್ ಬಾರಿಸ್ತಿ, ಯಾಕೆ ಅವನು ಬರ್ಬೇಕು, ಈ ತರ ಏನೋ ಒಂಥರ ಹೃದಯದಿಂದ ನಾವು ಮಾಡಲ್ಲ. ಬರೀ ಕೀಬೋರ್ಡ್ ಬಗ್ಗೆ ಒಂದಲ್ಲ, ಅನೇಕ ಸಂಗತಿಗಳು ನಾವು ಹಾಗೆ ಮಾಡ್ತೀವಿ. ಫಾಸ್ಟ್ಗೆ ಅನೇಕ ವಿಷಯಗಳನ್ನ ಹೇಳ್ತಾರೆ, ಉಪವಾಸ ಮಾಡಂತ ಹೇಳ್ತಾರೆ, ವಾಕ್ಯ ಓದ್ ಅಂತ ಹೇಳ್ತಾರೆ, ಕೇಳ್ತಿರ್ತಾರೆ, ಸ್ವಲ್ಪ ನೋವಾಗ್ತದೆ. ಓಕೆ, ನಾನು ಓದದೇ ಇರುವಾಗನೇ ವಾಕ್ಯ ಕೇಳ್ತಾರೆ, ಓದಿ ಅಂತ ಕೇಳ್ತಾರೆ ಅಂತ ಪೇಚಾಡ್ತಿರ್ತೀವಿ ಆಯ್ತಾ. ಸೊ ನಮ್ಮ ಹೃದಯದಲ್ಲಿ ಯಾವುದಕ್ಕೆ ನಮಗೆ ಯಾವ್ದನ್ನ ಹಿಡ್ಕೊಂಡಿದೀವೋ ಅಲ್ಲಿ ತೋರಿಸ್ತದೆ. ಇವತ್ತು ನೀವು ಹೃದಯದಿಂದ ಏನನ್ನ ನೀವು ಪ್ರೀತಿ ಮಾಡ್ತೀರ, ಅದಕ್ಕೆ ಮೊದಲನೇ ಅಂಶ ಏನ್ ಗೊತ್ತಾ? ಕಾಸ್ಟ್ ಆಫ್ ಅಲ್ಲಿ ಮೊದಲನೇ ಒಂದು ಭಾಗ ಏನ್ ಗೊತ್ತಾ? ನಾವು ಬೆಲೆ ಸಲ್ಲಿಸುತ್ತೇವೆ. ಸರ್ವಶ್ರೇಷ್ಠ ಪ್ರೀತಿ ಯೇಸುವಿನ ಮೇಲೆ. ಸೇಮ್ ಹಿಂಗೆ ಇತ್ತು ಶಶಿಯಣ್ಣ ಆತನ ವಾಕ್ಯ ಪರಿಸ್ಥಿತಿ, ಆತನ ಜನರಿಗಾಗಿರ್ಬೇಕು. ನೀನ್ ಇದ್ದಿಲ್ಲಲ್ಲ ಓಕೆ, ಇಲ್ಲಿ ಹೇಳ್ತದೆ ಯೇಸು ನೋಡ್ರಿ, ಬಹುಶಃ ಇದು ಯೇಸು ಕ್ರಿಸ್ತರು ವಿಧಿಸಿರುವ ಶಿಷ್ಯತ್ವದ ನಿಬಂಧನೆಗಳೆಲ್ಲ ಅತ್ಯಂತ ಅಪ್ರಿಯವಾದದ್ದು ಮತ್ತು ಬೈಬಲ್ ನಲ್ಲಿರುವ ವಚನಗಳೆಲ್ಲ ಹೆಚ್ಚು ಜನರಿಗೆ ಇಷ್ಟವಾಗದ ವಚನವೂ ಆಗಿರಬಹುದು. ಅವ್ನು ಹೋಗ್ಬಿಟ್ಟ, ಅವ್ನಿಗೆ ಎಷ್ಟೋ ದುಡ್ಡಿತ್ತು, ಎಷ್ಟೋ ಆಸ್ತಿತ್ತು, ಎಷ್ಟೋ ಅವನಿಗೆ ಪಾಲಿತ್ತು, ವಾರಸ್ದಾರ ಇದ್ದ. ಅವನೇನ್ ಮಾಡ್ದ? ಯೇಸು ಹೇಳಿದ ತಕ್ಷಣ ಅವನಿಗೆ ಬೇಸರ ಬಂದು ವೆಂಟ್ ಬ್ಯಾಕ್. ಇವತ್ತು ನಾವು ಶಿಷ್ಯರಾಗಿ ಮುಂದುವರಿಬೇಕಾದ್ರೆ ನಾವೇನ್ ಮಾಡ್ಬೇಕು ನೋಡ್ರಿ, ಇದು ಬಹಳ ಕಷ್ಟ. ಯಾಕಂದ್ರೆ ಅನೇಕರಿಗೆ ಹಣ ಗಳಿಸ್ಬೇಕು ಅನ್ನೋದೇ ಹಣವನ್ನ ಯಾರು ಸುಮ್ನೆ ವೇಸ್ಟ್ ಮಾಡಲ್ಲ, ಅದನ್ನ ಕೂಡಿಸ್ಬೇಕು, ಅದನ್ನ ಸೇರಿಸ್ಬೇಕು. ನನಗೂ ಇರ್ತದೆ, ನಮ್ಮೆಲ್ಲರಿಗೂ ಇರ್ತದೆ. ಆದ್ರೆ ಶಿಷ್ಯರಾಗಲಿಕ್ಕೆ ನಮ್ಮ ಮನಸ್ಸು ಹಣದ ಮೇಲೆ ಇದೆಯಾ, ದೇವರ ಮೇಲೆ ಇದೆಯಾ? ಇನ್ನೊಂದು ಪ್ರಶ್ನೆ ಕೇಳ್ತೇನಂತ. ಯೇಸುವಿಗೆ ಒಂದು ತಕಡಿ ತಗೊಂಡು ನಾವು ಒಂದು ತಕಡಿ ಒಂದು ಭಾಗದಲ್ಲಿ ನಾವು ಹೇಗೆ ಕಲ್ಲನ್ನಿಟ್ಟು ನಾವು ಇನ್ನೊಂದ್ ಕಡೆ ಸಾಮಗ್ರಿಗಳನ್ನ ತೂಕ ಮಾಡ್ತೀವಲ್ಲ, 1 kg ಈ ತರ ತಕಡಿಯಲ್ಲಿ ತೂಕ ಮಾಡ್ತೀವಿ, ಸರಿನಾ? ಉದಾಹರಣೆ ನಮ್ಮ ಲೈಫ್ ಅಲ್ಲಿ ಯೇಸು ಸ್ವಾಮಿ ಒಂದ್ ಕಡೆ ಇಟ್ಟು ಇನ್ನೊಂದ್ ಕಡೆ ಅರಿಕೆ ಮಾಡಬೇಕು. ಏನ್ ತೂಗಬಹುದು? ಬೈಬಲ್ ಹೇಳ್ತದೆ ಅರಿಕೆ ಮಾಡಿದ್ದನ್ನು ನಂಬಬೇಕು. ದೇವರಿಗೆ ಸಮಾನವಾದಂತ ನಂಬಿಕೆ ಇದ್ದಾಗ ಅರಿಕೆ ಮಾಡಿದ್ರೆ ಏನ್ ಪ್ರಯೋಜನ? ನೀವು ಕಲ್ತ್ಕೊಂಡ್ರಿ, ಬಹಳ ಈಸಿ. ಅರಿಕೆ ಮಾಡಿದ್ದು ನಂಬಬೇಕು, ನಂಬಿದ್ದು ಹಂಚಬೇಕು. ಹೇಳ್ತೀರಾ ಯಾರಾದ್ರು? ನಂಬಿದ್ದು ಹಂಚಬೇಕು. ಯೇಸುವನ್ನ ನಮ್ಮ ಜೀವಿತದಲ್ಲಿ ಸಮಾನವಾಗಿ ಸ್ಥಾನ ತೆಗೆದುಕೊಂಡು ಪಾಲಿಸಬೇಕು. ಅದಕ್ಕೆ ವಿದ್ಯಾನ ಅದು ಹಂಗದು ಪಾಯಿಂಟ್ಸ್ 8 ಪಾಯಿಂಟ್ಸ್. ನೀನ್ ಏನ್ ಕಲ್ತ್ಕೊಡ್ರಿ? ಹಣದ ಆಸೆ, ಹಣದ ಆಸೆ ಅಲ್ಲ, ಅಷ್ಟು ಹಣ. ಅದ್ರ ಮೇಲೆ ಹಣದ ಮೇಲೆ ಒಂದು ನಮ್ಮ ಹೃದಯ ಇದ್ರೆ ದೇವ್ರ ನಮ್ಮ ಜೀವಿತದಲ್ಲಿ ಇರ್ಲಿಕ್ಕೆ ಸಾಧ್ಯ. ಮನಿ ಕ್ಯಾನ್ ಬಿ ಅ ಬ್ಯಾಡ್ ಮಾಸ್ಟರ್. ಓಕೆ, ಒಂದು ತಪ್ಪಾದಂತ ಒಂದು ಯಜಮಾನನಾಗ್ಲಿಕ್ಕೆ ಅವಕಾಶ ಇದೆ. ಗೊತ್ತಿಲ್ಲದಂತೆ ಆಗ್ಬಿಡ್ತದೆ ನಮ್ಮ ಜೀವಿತದಲ್ಲಿ. ನಮ್ಮ ಹೃದಯ ಹಣಕ್ಕೂ ಹೋದ್ರೆ ನಾವು ಶಿಷ್ಯರಾಗಿರ್ಲ. ನೋಡ್ರಿ ವಾಕ್ಯದಲ್ಲಿ ಏನಾಗ್ತದೆ? ಲೂಕ 14:33. ಓಕೆ, ಇದು ಬಹಳ ಜನರಿಗೆ ಅದು ಇಳಿಸಲ್ಲ. ಯೇಸು ಅದನ್ನ ಹೇಳಿದ.
ಓಕೆ, ಆ ಯೇಸುಸ್ವಾಮಿ ಹೇಳಿದಂತ ಒಂದು ಭಾಗದ 2 ದೃಷ್ಟಾಂತ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ. ಆ ಶ್ರೀಮಂತ ಯವನಸ್ಥ, ಓಕೆ, ರಿಚ್ ಯಂಗ್ ಮ್ಯಾನ್, ಮತ್ತು 2ನೇ ಒಂದು ಉದಾಹರಣೆ ನಾನು ಹೇಳಿದೆ. ಯೇಸುಸ್ವಾಮಿ ಆ ಯೇಸುವಿಗೆ ಸಮಾನವಾಗಿ ಯಜಮಾನತ್ವ ವಹಿಸುವಂತ ಸ್ಥಾನ. ಓಕೆ, ವಾಟ್ ಆರ್ ಯು ಫಾಲೋಯಿಂಗ್? ನಾವ್ ಏನನ್ನು ಹಿಂಬಾಲಿಸ್ತಾ ಇದೀವಿ? ಹಣವನ್ನು ಹಿಂಬಾಲಿಸ್ತಾ ಇದೀವ? ನಾವ್ ಯೇಸುವನ್ನು ಹಿಂಬಾಲಿಸ್ತಾ ಇದೀವಿ? ಇವತ್ತು ನಾವು ಪ್ರಶ್ನೆ ಹಾಕೊಳ್ಳೋದು. ಓಕೆ, ಇಲ್ಲಿ ನೋಡ್ರಿ, ಅಲ್ಲಿ ನಾನು ಶೀರ್ಷಿಕೆ ಅಲ್ಲಿ ಹೇಳಿದಂತ ಒಂದು ಮೇಲೆ ಟೈಟಲ್ 7ನೇ ಒಂದು ಅಂಶ, ಆತನನ್ನು ಹಿಂಬಾಲಿಸಲು ಎಲ್ಲವನ್ನೂ ತ್ಯಜಿಸುವುದು. ಫರ್ಸೇಕಿಂಗ್ ಆಲ್, ಎಲ್ಲವನ್ನು ತ್ಯಜಿಸುವುದು. ಹಣಕ್ಕೆ ಬಹಳ ಬೇರುಗಳಿರುತ್ತೆ, ಬಹಳ ರೂಟ್ಗಳಿದೆ. ಹಣ ಇದ್ರೆ ಏನೇನೋ ಯೋಚನೆ ಮಾಡ್ತೀವಿ. ಹಣ ಇದ್ರೆ ಬಂಗಾರ ಕೊಂಡ್ಬೇಕು, ಹಣ ಇದ್ರೆ ಆಸ್ತಿ ಕೊಂಡ್ಬೇಕು, ಹಣ ಇದ್ರೆ ಅದು ಕೊಂಡ್ಬೇಕು, ಹಣ ಇದ್ರೆ ಇದು ಕೊಂಡ್ಬೇಕು. ಎಲ್ಲ ಡಿಸಿಷನ್ಗಳು ಹಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ ಲೈಫ್ ಅಲ್ಲಿ ಕೆಲವರಿಗೆ ಹಣದ ಮೇಲೆ ಹೃದಯ ಇದ್ರೆ ಎಲ್ಲ ಡಿಸಿಷನ್ ಹಣ ಬಂದಾಗ ಬರ್ತದೆ. ಹಣ ಬಂದಾಗ ನಮ್ಗೆ ಓಕೆ, ಅದು ಮಾಡ್ಬೇಕು, ಅದು ತಗೋಬೇಕು, ಅದು ಕೊಡಬೇಕು, ಬಹಳ ಸಂಗತಿ ಬರ್ತದೆ. ಓಕೆ, ತನ್ನದೇ ಆದಂತ ಒಂದು ಬೇರುಗಳನ್ನು ತೆಕ್ಕೊಂಡು ಅದೇನ್ ಮಾಡ್ತದೆ, ನಮ್ಮ ಜೀವಿತವನ್ನು ತನ್ನ ವಶದಲ್ಲಿ ಮಾಡ್ಕೊಳ್ತದೆ. ಬಹಳ ಕೇರ್ಫುಲ್ ಆಗಿರ್ಬೇಕು. ಯೇಸುವಿನ ಶಿಷ್ಯರು ನಾವೇನ್ ಮಾಡ್ಬೇಕು? ಹಣದ ಮೇಲೆ ಹಣದ ಮೇಲೆ ಇರುವಂತಹ ಆಸೆ, ಓಕೆ, ಕೆಟ್ಟತನಕ್ಕೆ ಅದು ಮೂಲವಾಗಿದೆ. ಇವತ್ತು ನಮ್ಮ ಹೃದಯ ಯಾವ್ದ್ರ ಮೇಲೆ ಇದೆ? ಇಟ್ ಸೇಸ್ ಎಲ್ಲವನ್ನು ತ್ಯಜಿಸು, ಆತನನ್ನು ಹಿಂಬಾಲಿಸಲು ಎಲ್ಲವನ್ನು ತ್ಯಜಿಸು. ಕೆಲವರಿಗೆ ಹಣ ಇಲ್ಲದೆ ಇರ್ಬೋದು, ಕೆಲವರಿಗೆ ಎಜುಕೇಶನ್, ನಾನ್ MBBS ಮಾಡ್ಲೇಬೇಕು, ಅದೇ ಅವ್ರ ದೇವರಾಗ್ಬಿಡುತ್ತೆ, ಅದನ್ನೇ ಹಿಂಬಾಲಿಸಿರ್ತಾರೆ. ಇನ್ನ ಕೆಲವರು ಮನೆ ಕಟ್ಟೋದೇ ಅದೇ ಒಂದು ಗುರಿ, ಲೈಫ್ ನ ಒಂದು ಗುರಿ, ಹಿಂಬಾಲಿಸೋದು ಅದನ್ನ. ನೀವು ಯಾವ್ದನ್ನ ಹಿಂಬಾಲಿಸ್ತಿರೋ ಅದು ನಿಮ್ಮ ಯಜಮಾನ ಆಗ್ಬಿಡುತ್ತೆ. ಇವತ್ತು ನಾವು ಯೇಸುವನ್ನು ಹಿಂಬಾಲಿಸಿದ್ರೆ ಯೇಸು ನಮ್ಮ ಯಜಮಾನ ಆಗ್ತದೆ. ಆದ್ರೆ ಹೇಗೆ ಹಿಂಬಾಲಿಸ್ಬೇಕು? ಎಲ್ಲವನ್ನು ತ್ಯಜಿಸಿ ನಾವು ಹಿಂಬಾಲಿಸ್ಬೇಕಾಗಿದೆ. ಇವತ್ತು ನಾನು ಇನ್ ಹೇಳ್ತಾ ನಾನು ನಿಮ್ ಸಂಗಡ ಹೇಳುವಂತ ಸಂಗತಿ ಏನು ಗೊತ್ತಾ? ಒಬ್ಬ ಸಾಮಾನ್ಯ ಶಿಷ್ಯನು ಕರ್ತನಾದ ಯೇಸುವಿಗೆ ತಾನು ಏನು ಹೇಳುತ್ತಿದ್ದೇನೆ ಎಂದು ಅರಿವಿತ್ತು ಎಂದು ನಂಬಿ ಇದನ್ನು ಅತ್ಯಂತ ಉತ್ಸಾಹದಿಂದ ಸ್ವೀಕರಿಸುತ್ತಾನೆ. ಓಕೆ, ನಾನು ಇದನ್ನು ಹೇಳ್ತಾ ಮುಂದೆ ಹೇಳುವಂತ ಸಂಗತಿ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್, there are many servants of God. ಎಷ್ಟೋ ದೇವರ ಸೇವಕರುಗಳು ಅವರು ತಮ್ಮ ದೇಶಗಳನ್ನು ಬಿಟ್ಟು, ಅವರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಬಿಟ್ಟು, ಅವರು ತಮ್ಮ ಒಂದು ಉದ್ಯೋಗಗಳನ್ನು ಬಿಟ್ಟು, ಅವ್ರು ತಮಗಿರುವಂತ ಸ್ಥಾನಗಳನ್ನು ಬಿಟ್ಟು, ಅನೇಕ ದೈವ ಜನರು ಅವ್ರು ಏನ್ ಮಾಡಿದಾರೆ ಗೊತ್ತಾ? ದೇವರ ಸೇವೆಗಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಮಿಷನರಿಗಳಾಗಿ, ಸೇವಕರಾಗಿ ಅವ್ರು ನಾನಾ ಕಡೆ ಹೋಗಿದ್ದಾರೆ. ಇವತ್ತು ಯಾಕೆ ಯಾವುದೋ ಒಂದು ಕತೆ ನಾನು ಯಾಕೆ ಹೇಳ್ಬೇಕು? ನಾನು ನಿಮ್ಮ ಪಾಸ್ಟರ್ ನೂರು ಭಾಷೆ ಅವ್ರ ಬಗ್ಗೆ ಮಾತಾಡ್ತೀನಿ, ಆಯ್ತಾ? ಅವರಿಗೆಲ್ಲ ಚೆನ್ನಾಗಿತ್ತು. ಓಕೆ, ಅವ್ರು ಗುಲ್ಬರ್ಗ ಬರುವಂತ ಅವಶ್ಯಕತೆ ಇರ್ಲಿಲ್ಲ. ಇಲ್ಲಿ ಮನೆ ಇತ್ತು, ಎಲ್ಲಾ ಕೆಲಸ ಇತ್ತು. ಇವತ್ತು ಬಿಸ್ನೆಸ್ ಮ್ಯಾನ್. ಓಕೆ, ಅವರು ಕೆಲಸ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು, ಚೆನ್ನಾಗಿ ದುಡಿತಾ ಇದ್ರು. ಎಲ್ಲವನ್ನ ಬಿಟ್ಟು ಇವತ್ತು ದೇವರ ಸೇವೆಗೆ ಬಂದಿದ್ದಾರೆ. ಎಲ್ಲವನ್ನ ಕೊಟ್ಟು ಅವರು ತ್ಯಜಿಸಿ ಸೇವೆಗೆ ಬಂದಿದ್ದಾರೆ. ಇವತ್ತು ನಮ್ಮಲ್ಲಿರುವಂತ ಎಲ್ಲರಿಗೆ ನಿಮ್ ಪ್ರಶ್ನೆ, ನಾವು ಏನು ಬಿಟ್ಟುಕೊಟ್ಟಿದ್ದೀವಿ ಅಂದ್ರೆ, ಈವನ್ ದೆನ್ ವಾಟ್ ಐ ಆಮ್ ಸೇಯಿಂಗ್, ಭಾಷಾ ಅವ್ರು ಮಾಡಿರೋದು ಅದು ಯೇಸುಗಾಗಿ ಮಾಡಿದ್ದಾರೆ. ಓಕೆ, ಈಸ್ ಡನ್ ಇಟ್ ಫಾರ್ ದ ಲಾರ್ಡ್, ಕರ್ತನಿಗಾಗಿ ಮಾಡಿದ್ದಾರೆ. ಸೊ ನಾವು ಸಭೆಗೆ ಬರಕ್ ಕಳಿಸ್ತೀವಿ, ನಾವು ಪ್ರತಿನಿತ್ಯ ಬೈಬಲ್ ಓದಕ್ ಕಳಿಸ್ತೀವಿ, ಕಷ್ಟ ಅಂತೀವಿ, ನಮ್ಗೆ ಸ್ವಲ್ಪ ಫ್ಯಾನ್ ಇಲ್ಲಾಂದ್ರೆ ಹಿಂಗ್ ಮಾಡ್ಕೊಂಡ್ ಕುಂದಿರ್ತೀವಿ ಖರ್ಚಿಗ್ನ, ಮತ್ತು ಬಹಳ ಕಷ್ಟ ನಮ್ಗೆ. ಎಲ್ಲ ನಾವು ಸಫಿಸ್ಟಿಕೇಟ್ ಆಗಿರ್ಬೇಕಂತ ಅಂತೀವಿ. ತ್ಯಾಗ ಅನ್ನೋದಂತ ಎಲ್ಲಿದೆ? ಯೇಸುವನ್ನು ಹಿಂಬಾಲಿಸ್ಲಿಕ್ಕಾಗಿ ಏನು ನಾವು ನಷ್ಟವನ್ನ ಅಥವಾ ಕಿರುಕುಳವನ್ನ ಅಥವಾ ನಾವು ಅಪಮಾನವನ್ನ ಹೊಂದಿಕೊಂಡಿದ್ದೇವೆ. ಇಲ್ಲಿ ಇರ್ಬೋದು ಕೆಲವರು, ನಾನು ಮಾತಾಡಲಿಕ್ಕೆ ಟೈಮ್ ಇಲ್ಲ, ಇಂಟ್ರಾಕ್ಷನ್ ಮಾಡ್ಲಿಕ್ಕೆ. ಓಕೆ, ನಿಮ್ಮ ನಂಬಿಕೆ ವಿರುದ್ಧವಾಗಿ ನಿಮ್ಮ ಮನೆಯವರಿಗೆ ನಿಮ್ಗೆ ಎದುರಾಗಿರ್ಬೋದು, ಅನೇಕರು ಇರ್ಬೋದು, ನೀವು ಯೇಸುವಿನ ಶಿಷ್ಯರು. ಆದ್ರೆ ಇನ್ನ ಬೇರೆಯವ್ರು ನಾನು ಕೇಳ್ತಾ ಇದ್ದೀನಿ, ಏನ್ ತ್ಯಾಗ ಮಾಡಿದ್ದೀರಿ? ನಿಮ್ಮ ನಂಬಿಕೆಯಲ್ಲಿ ನಿಲ್ಲದಕ್ಕಾಗಿ ಏನ್ ತ್ಯಾಗ ಮಾಡಿದ್ದೀರಿ? ಏನನ್ನ ನೀವು ನಿರಾಕರಿಸಿದ್ರಿ? ಏನನ್ನ ನೀವು ತ್ಯಜಿಸಿದ್ದೀರಿ? ಹಣವನ್ನು ತ್ಯಜಿಸ್ಬೇಕು, ನಾವು ಲೋಕವಾದ ಮಾರ್ಗವನ್ನು ತ್ಯಜಿಸ್ಬೇಕು, ಲೋಕವು ಕೊಡುವಂತ ಆಶಾಪಾಶಗಳನ್ನು ತ್ಯಜಿಸ್ಬೇಕು. ಎಲ್ಲವನ್ನು ತ್ಯಜಿಸಿ ನಾವು ಶಿಷ್ಯರಾಗ್ಬೇಕು. ಎಲ್ಲ ಇರ್ತದೆ ಅಂದ್ರೆ ತ್ಯಜಿಸಿ ಅಂದ್ರೆ ಎಲ್ಲ ನಾವು ತೆಗೆದು ಬಿಸಾಡ ಅಂತ ಹೇಳ್ತಾ ಇಲ್ಲ, ಇರ್ತದೆ. ಆದ್ರೆ ಅವು ನಮ್ಮನ್ನು ನಡೆಸಬಾರದು. ಕ್ರಿಸ್ತನ್ ನಮ್ಮನ್ನು
ಯಜಮಾನನಾಗಿ ಆತನ ನಾವು ಹಿಂಬಾಲಿಸಬೇಕು, ಆತನ ಮಾರ್ಗವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಇದು ನಮ್ಮ ಆಯ್ಕೆ, ಎಲ್ಲದರಲ್ಲಿ ನಮ್ಮ ಆಯ್ಕೆ ಇದೆ. ಓಕೆ, ಸೊ ಇದನ್ನ ಹೇಳ್ತಾ ನಾನು ಇನ್ನೊಂದು ಸಂಗತಿ ಹೇಳ್ಬೇಕು. ಪಾಸ್ಟರ್ ಶ್ರೀನಿ ಅವರು, ಈ ವಾಸ್ ಅ ಬಿಸ್ನೆಸ್ ಮ್ಯಾನ್. ಪಾಸ್ಟರ್ ಶ್ರೀನಿವಾಸ್ ಒಳ್ಳೆ ಒಂದು ಸಾಂಪ್ರದಾಯಿಕ ಧಾರ್ಮಿಕ ಕುಟುಂಬದಲ್ಲಿ ಅವರು ಹುಟ್ಟಿದವರು. ಓಕೆ, ಅವರು ಏನು ಮನೆಯಲ್ಲಿ ನಿಂದೆ, ಸಮಸ್ಯೆ, ಕಷ್ಟಗಳನ್ನೆಲ್ಲ ಎದುರಿಸಿ ನಂಬಿಕೆಗಾಗಿ ಅವರು ಹೊಡೆಸ್ಕೊಂಡ್ರು. ಓಕೆ, ಅವರು ಮನೆಯಿಂದ ಹೊರಗಡೆ ಬಹಿಷ್ಕಾರ ಮಾಡಲ್ಪಟ್ರು. ನಾನಾ ಸಂಗತಿಗಳು ಅವ್ರಿಗೆ ಆಯ್ತು, ಆದ್ರೂ ಸಹ ಅವರು ಯೇಸುಗಾಗಿ ನಿಂತರು. ಶಿಷ್ಯನಾಗಿ ಅವ್ರು ಯೇಸುವನ್ನ ಎಲ್ಲ ತ್ಯಜಿಸಿದ್ರು, ಮನೆಯವರೆಲ್ಲ ತ್ಯಜಿಸಿದ್ರು, ಯೇಸುವನ್ನ ಅವ್ರು ಹಿಂಬಾಲಿಸ್ಕೊಂಡು ಬಿಡ್ಲಿಲ್ಲ. ಓಕೆ, ಅವರ ಸಂಬಂಧಿಕರು, ಅವರ ಒಂದು ಇವನ್ ಸೇಮ್ ವಿತ್ ಭಾಷಾ, ಓಕೆ, ಅವರೆಲ್ಲವನ್ನು ಬಿಟ್ಟು ತ್ಯಜಿಸಿ ಅವರು ಸೇವೆಗೆ ಬಂದಿದ್ದಾರೆ. ಮೊದಲನೇದಾಗಿ ಶಿಷ್ಯರಾಗಿದ್ದರೂ ಕಾರಣ ಎಲ್ಲವನ್ನು ತ್ಯಜಿಸಿ ಅವರು ಸೇವೆಗೆ ಬಂದಿದ್ದಾರೆ. ಓಕೆ, ಹಂಗೆ ಪಾಸ್ಟರ್ ಅನಿಲ್ ಅವರಾಗ್ಲಿ, ಅದೇ ಕತೆ ಅನೇಕ ಸೇವಕರು, ಇಲ್ಲಿರುವಂತ ಸೇವಕರ ಬಗ್ಗೆ ಅದೇ ಆಗಿದೆ. ಪಾಸ್ಟರ್ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನನಗೆ ಅಣ್ಣ ಆಗಿದ್ದಾರೆ. ಓಕೆ, ಸೊ ನಾನು ಯಾಕೆ ಈ ಕಥೆಗಳನ್ನೆಲ್ಲ ಹೇಳ್ತೇನೆ ಅಂದ್ರೆ, ನಿಮ್ಮ ಮುಂದೆ ಇರುವಂತ ರಿಯಲಿಸ್ಟಿಕ್, ನಿಜವಾಗಿ ವಾಸ್ತವದಲ್ಲಿರುವಂತ ಕಥೆಗಳನ್ನ ಮುಂದೆ ಇಡ್ತದೆ. ಓಕೆ, ಇದರಿಂದ ಅರ್ಥ ಆಗ್ಬೇಕಾದದ್ದು ಏನ್ ಗೊತ್ತಾ, ಯೇಸುವನ್ನು ಹಿಂಬಾಲಿಸ್ಬೇಕಂದ್ರೆ ಎಲ್ಲವನ್ನು ತ್ಯಜಿಸುವ, ಫಾರ್ಸೇಕಿಂಗ್ ಆಲ್, ಫಾಲೋ ಜೀಸಸ್. ಓಕೆ, ರೈಟ್. ಸೊ ಪಾಸ್ಟರ್ ಅನಿಲ್ ಅವ್ರ ಬಗ್ಗೆ ಹೇಳ್ತಾ ಇರುವಾಗ, he was a ಡಿಗ್ರಿ ಸ್ಟೂಡೆಂಟ್. ಅವ್ರನ್ನ ದೇವ್ರು ಕರೆದಾಗ he had to quit his studies. ಓದುವಂತ ಒಂದು ಮಧ್ಯದಲ್ಲಿ ಅದನ್ನ ಬಿಟ್ಟು ಸೇವೆಗೆ ಬರೋದು ಅಷ್ಟು ಸುಲಭ ಅಲ್ಲ. ಈವನ್ ವಿತ್ ಭಾಷಾ ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಿ ದುಡಿದವ್ರೆ, ಇನ್ನೇನ್ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇದೆ, ಅವಾಗ ಬಿಟ್ಟು ಬಂದ್ರು. ಹಂಗೆ ಪಾಸ್ಟರ್ ಶ್ರೀನಿ ಅವರು. ಓಕೆ, ಪಾಸ್ಟರ್ ಅನಿಲ್ ಇವಾಗ ಅವ್ರ ಬಗ್ಗೆ ಮಾತಾಡ್ತದೆ, ಎಲ್ಲ ನಿಂದಿಸಿದ್ರು, ಅವರೆಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸ್ಬೇಕಂತ ನಿರ್ಧಾರ ಮಾಡಿದ್ರು. ಓಕೆ, ಇವತ್ತು ನಮ್ಮಲ್ಲಿ ಅನೇಕರು ಪ್ರೋತ್ಸಾಹ ನಾನು ಮಾಡ್ತಾ ಇದ್ದೇನೆ. ಅವ್ರು ಮಾಡಿದ್ದೆ ನೀವು ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ನಾವು ಯೇಸುಗಾಗಿ ಏನನ್ನ ತ್ಯಜಿಸಿದ್ದೇವೆ, ಯೇಸುಗಾಗಿ ಏನನ್ನ ನಾವು ಬಿಟ್ಟು ಕೊಟ್ಟಿದ್ದೇವೆ, ಯೇಸುಗಾಗಿ ಏನ್ ಮಾಡಿದ್ದೇವೆ ಇವತ್ತು ಪ್ರಶ್ನೆ. ಆಮೇಲೆ ನಾವು ಶಿಷ್ಯರಾಗಿರೋಣ ಪ್ರಿಯರೇ. ಎಂತ ಶಿಷ್ಯರಾಗಿರ್ಬೇಕು, ದೇವ್ರ ಮೇಲೆ ನಮಗಂತ ಒಂದು ಪ್ರೀತಿ, ಆತನ ಮೇಲೆ ಮಾತ್ರ ಪ್ರೀತಿ, ಸರ್ವಶ್ರೇಷ್ಠ ಪ್ರೀತಿ ಇರುವಂತ ಶಿಷ್ಯರಾಗಿರೋಣ. ಅದು ಮಾತ್ರವಲ್ಲ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುವಂತ ಒಂದು ಶಿಷ್ಯರಾಗಿರೋಣ. ಅದು ಮಾತ್ರವಲ್ಲ, ವಿ ನೀಡ್ ಟು ಬಿ ಡೆಲಿಬರೇಟ್ಲಿ, ನಾವು ಉದ್ದೇಶಪೂರ್ವಕವಾಗಿ ಆ ಒಂದು ಶಿಲುಬೆಯನ್ನು ಹೊತ್ತುಕೊಳ್ಳುವಂತ ಶಿಷ್ಯರಾಗಿರೋಣ. ಓಕೆ, ಮತ್ತು ನಮ್ಮ ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನಮ್ಮ ಬದುಕನ್ನ ನಾವು ಬದುಕುವಂತ ಒಂದು ಶಿಷ್ಯರಾಗಿರೋಣ. ಓಕೆ, ಮತ್ತು ಜನರಿಗಾಗಿ ಪ್ರೀತಿ, ಫರ್ವೆಂಟ್ ಲವ್ ಫಾರ್ ಪೀಪಲ್, ಜನರಿಗಾಗಿ ಪ್ರೀತಿ, ಅಂತ ಒಂದು ಪ್ರೀತಿ ಇರುವಂತ ಶಿಷ್ಯರಾಗೋ ಇರೋಣ. ಮತ್ತು ಅನ್ವೇವರಿಂಗ್ ಇನ್ ಇಸ್ ವರ್ಡ್, ವಾಕ್ಯದಲ್ಲಿ ಅಚಲವಾಗಿ ನಿವಾಸ ಮಾಡುವಂತ ಒಂದು ಶಿಷ್ಯತ್ವದಲ್ಲಿ ನಾವು ಇರೋಣ ಪ್ರಿಯರೇ. ಮತ್ತು ಅದು ಮಾತ್ರವಲ್ಲ, ಎಲ್ಲವನ್ನ ತ್ಯಜಿಸಿ ಆತನ ಹಿಂಬಾಲಿಸುವುದಕ್ಕಾಗಿ ಎಲ್ಲವನ್ನ ನಾವು ತ್ಯಜಿಸ್ಲಿಕ್ಕೆ ಸಿದ್ಧರಾಗಿರೋಣ. ಹಲ್ಲೆಲೂಯಾ. ಈ ರೀತಿಯಲ್ಲಿ ನಾವು ಇರುವಾಗ ಆತನ ಶಿಷ್ಯರಾಗಿ ನಾವು ಕರೆಯಲ್ಪಡುತ್ತೇವೆ. ಅದು ಮಾತ್ರವಲ್ಲ, ಶಿಷ್ಯರು ಅಂತ ಹೇಳಿದಾಗ ಅದು ಅವರಾಗಿ ಅವ್ರು ಕಡ್ಕೊಳ್ಳಿಲ್ಲ, ಜನರು ನೋಡಿದ್ರು, ಅವರು ಮಾತನಾಡೋದು, ಅವರು ಮಾಡುವಂತ ಸಂಗತಿಗಳನ್ನ ನೋಡಿ ಜನರು ಹೇಳಿದ್ರೆ ಇವರು ಕ್ರಿಸ್ತನನ್ನು ಅನುಸರಿಸುವವರು ಅಂತ ಹೇಳಿದ್ರು. ಜನರು ಗುರುತಿಸಿದ್ರು. ನಾವು ಬದುಕುವಂತ ಲೈಫ್ ಸ್ಟೈಲು, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ಅವುಗಳನ್ನ ನೋಡಿದ್ರೆ ಜನರು ಯಾರನ್ನು ಗುರುತಿಸ್ಬೇಕು ಗೊತ್ತಾ? ಅವ್ರು ಯಾರನ್ನು ಗುರುತಿಸ್ಬೇಕು? ಯೇಸುವನ್ನು ಗುರುತಿಸ್ಬೇಕು, ಕ್ರಿಸ್ತನ ಕಾಣ ಬರ್ಬೇಕು. ನಮ್ಮ ಜೀವಿತದ ಮುಖ್ಯ ಗುರಿ ಅದು. ನಮ್ಮ ಜೀವಿತದ ಹಿಂಬಾಲಿಸುವಿಕೆ ಒಂದು ಮುಖ್ಯ ಗುರಿ. ಯಾರನ್ನ ಹಿಂಬಾಲಿಸ್ತಾ ಇದೀವಿ? ಯೇಸುವನ್ನ. ಶಿಷ್ಯರಾಗಿದ್ದೇವೆ. ಅವ್ರು ಹೇಳಿದ್ರು, ಇವರು ಶಿಷ್ಯರು, ಯೇಸುವಿನ ಶಿಷ್ಯರು ಅಂತ ಹೇಳಿದ್ರು. ಜನರು ಹೇಳಿದ್ರು, ಜನರು ನಮ್ಮ ಬಗ್ಗೆ ಆ ರೀತಿಯಲ್ಲಿ ಸಾಕ್ಷಿ ಹೇಳಿದ್ರು. ಮತ್ತು ಇದನ್ನ ಹೇಳ್ತಾ ನಾನು ಒಂದು ಐ ವಾಂಟ್ ಟು ಕೋಟ್ ಒನ್ ಸ್ಟೇಟ್ಮೆಂಟ್, ಒಂದು ಕೋಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಿಮ್ ಎಲಿಟ್ ಅಂತ ನಾವು ಕೇಳಿಸ್ಕೊಂಡಿದ್ವಿ. ಜಿಮ್ ಎಲಿಟ್ ಅವರು ತಮ್ಮ 30ನೇ ವಯಸ್ಸು ಬರೋಕ್ಕಿಂತ ಮುಂಚೆನೆ ಅವರು ದೇವರಿಗಾಗಿ ಹತಸಾಕ್ಷಿಗಳಾದ್ರು, ಮಾರ್ಟಿಯರ್ ಅಂದ್ರೆ ಸತ್ತು ಹೋದ್ರು. ಒಬ್ಬ ಮಿಷನರಿ. ಆ ಮಿಷನರಿ ಆತನ ಅಮೆರಿಕವನ್ನು ಬಿಟ್ಟು, ಯವನಸ್ಥ ಅಮೆರಿಕವನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕರ್ಕೊಂಡು ಇವೆಂಟು ಎಲ್ಲಿ ಹೋದ್ರು ಅಂದ್ರೆ ಇವೆಂಟು ಈಕ್ವಡಾರ್ ಅನ್ನುವಂತ ಒಂದು ದ್ವೀಪಕ್ಕೆ ಹೋದ್ರು. ಮೆಕ್ಸಿಕೋ ಹತ್ರ ಎಲ್ಲ ಬರ್ತದೆ.
ಮಿಡ್ಲ್ ಅಮೆರಿಕದಲ್ಲಿ ಆಯ್ತಾ. ಈಕ್ವಡಾರ್ ಅನ್ನುವಂಥ ದ್ವೀಪಕ್ಕೆ ಹೋದಾಗ ಅಲ್ಲಿರುವಂತ ಕಾಡು ಜನರು ಆತನನ್ನ ಸಾಯಿಸ್ಬಿಡ್ತಾರೆ. ಓಕೆ, ಸೊ ಲಾಂಗ್ ಸ್ಟೋರಿ ಶಾರ್ಟ್, ಆತನು ಎಲ್ಲವನ್ನು ಬಿಟ್ಟು ಆ ಒಂದು ಆದಿವಾಸಿಗಳ ಮಧ್ಯದಲ್ಲಿ ಅಡವಿಯಲ್ಲಿ ಹೋಗಿ ಎಲ್ಲ ಸೌಕರ್ಯಗಳನ್ನ, ಸುಖವನ್ನ, ಭೋಗವನ್ನ ಬಿಟ್ಟು ಆತನ ಸೇವೆ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಹತಸಾಕ್ಷನಾಗ್ತಾನೆ. ಆದ್ರೆ ಆತನ ಒಂದು ಹೇಳಿಕೆ ಇದೆ, ಆತನ ಜೀವಂತವಾಗಿರುವಾಗ ಒಂದು ಹೇಳಿಕೆಯನ್ನು ಹೇಳಿದ. ಯಾಕೆ ಹೇಳ್ದ ಗೊತ್ತಾ? ಆತನ ಯೇಸುವಿನ ಶಿಷ್ಯನಾಗಿದ್ದ, ಎಲ್ಲವನ್ನು ತ್ಯಜಿಸಿ ಯೇಸುವನ್ನು ಹಿಂಬಾಲಿಸುವನಾಗಿದ್ದ. ಏನ್ ಹೇಳ್ದ ಗೊತ್ತಾ? ಆತನ ಹೇಳುವಂತ ಒಂದು ಕೋಟನ್ನು ನಾನು ನಿಮ್ ಮುಂದೆ ತೋರಿಸ್ತೇನೆ. ಓಕೆ, ಜಿಮಿಲೆಟ್ ನೋಡ್ರಿ, ಯಾವತ್ತೂ ಉಳಿಯದ ಲೋಕದ ವಸ್ತುಗಳನ್ನು ಬಿಟ್ಟುಕೊಟ್ಟು ಎಂದಿಗೂ ಅಳಿಯದ ದೇವರ ರಾಜ್ಯದ ಭಾಗ್ಯವನ್ನು ಪಡೆಯುವವನು ನಿಜವಾದ ಬುದ್ಧಿವಂತ, ಅವನು ಖಂಡಿತವಾಗಿ ಮೂರ್ಖವಲ್ಲ. ಇದು ಆತನ ಒಂದು ಸ್ಟೇಟ್ಮೆಂಟ್. ಈ ಲಿವ್ಡ್ ಲೈಫ್ ಆತನು ಯೇಸುವಾಗಿ ತ್ಯಜಿಸಿದ, ಯೇಸುವಾಗಿ ಎಲ್ಲವನ್ನು ತ್ಯಜಿಸಿದ. ಅದಕ್ಕಾಗಿ ಆ ಸ್ಟೇಟ್ಮೆಂಟ್ ಹೇಳಿದ. ಇವತ್ತು ತನ್ನ ಜೀವಿತವನ್ನ ಹತ್ರ ಕೊಟ್ಟ. ಶಿಷ್ಯರಾಗಿ ನಾವು ಕೇವಲ ನಾವು ಯೇಸುವನ್ನ ಹಿಂಬಾಲಿಸುವುದು ಮಾತ್ರವಲ್ಲ, ಆತನ ಎಲ್ಲ ವಿಷಯದಲ್ಲಿ ನಾವು ಅನುಸರಿಸುವವರಾಗಿರಬೇಕು. ಓಕೆ, ಸಮಸ್ಯೆಗಳು ಬರ್ತದೆ ಈ ಅಂತ್ಯ ದಿನಗಳಲ್ಲಿ. ದೇವರನ್ನ ವಿರೋಧಿಸುವವರು, ಕ್ರಿಸ್ತ ವಿರೋಧಿಗಳು ಇದ್ದಾರೆ. ಆದ್ರೆ ನಾವು ನಿಲ್ಲಬೇಕಾಗಿದೆ. ಬಲ ನಂಬಿಕೆ, ಈತನ ಪ್ರಿಯವಾದಂತ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ ಅನ್ನುವಂಥ ಸಾಕ್ಷಿ ನಾವು ಹೊಂದಿಕೊಳ್ಳಬೇಕಾಗಿದೆ. ಪರಲೋಕದಲ್ಲಿ ನಿಮಗಾಗಿ ಆ ಜಯಮಾಲೆ ಸಿಗುವಂತಾಗಿದೆ. ಮತ್ತು ಅದು ಮಾತ್ರವಲ್ಲ, ಯೇಸು ಭೂಲೋಕದಲ್ಲಿ ಆತನ ಮಹಿಮೆ ಹೊಂದುತ್ತಾನೆ. ನಾವು ಯೇಸುವಿನ ಶಿಷ್ಯರಾಗಿ ಬದುಕಿದರೆ ಯೇಸುವಿಗೆ ಮಹಿಮೆ ಆಗ್ತದೆ, ದೇವರ ರಾಜ್ಯ ವಿಸ್ತರಣೆ ಆಗ್ತದೆ. ನಮ್ಮ ನಗರಗಳಲ್ಲಿ ಬೇಗ ಪರಿವರ್ತನೆಯನ್ನು ಕಾಣ್ತಾರೆ. ಜನರು ಸಭೆಗೆ ಓಡಿ ಓಡಿ ಬರುವಂತವರಾಗಿದ್ದಾರೆ. ಯಾಕೆ ಗೊತ್ತಾ? ನಾವು ಅಂತ ಒಂದು ಹಿಂಬಾಲಕರು ನಾವಾಗಿರುವಾಗ ನಮ್ಮ ಹಿಂದಿಗೆ ಜನರು ಸೇರಿಸಲ್ಪಡ್ತಾರೆ. ಆ ನಿಜವಾದಂತ ಒಂದು ಪರಿವರ್ತನೆ, ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ ಬೀರುವಂತ ಶಿಷ್ಯತ್ವದಲ್ಲಿ ನಾವು ಇಂದು ನಡೀಲಿಕ್ಕೆ ತೀರ್ಮಾನ ಮಾಡೋಣ. ಸೊ ಜಿಮಿಲೆಟ್ನ ಒಂದು ಸ್ಟೇಟ್ಮೆಂಟ್ ಅದು ಹೇಳ್ತಾ ನಾನು ಮುಕ್ತಾಯ ಮಾಡ್ತೇನೆ. ಅದು ಹೇಳ್ತದೆ ನೋಡ್ರಿ, ಏನಾಯ್ತು ಗೊತ್ತಾ? ನನ್ನ ಪ್ರಾಣ, ಹಣ ಮತ್ತು ಆಸ್ತಿ ಈ ಭೂಮಿಯ ಮೇಲೆ ಶಾಶ್ವತವಲ್ಲ, ಉಳಿಸಿಕೊಳ್ಳಲು ಸಾಧ್ಯವಿಲ್ಲದನ್ನು ಬಿಡುವುದು. ಓಕೆ, ಇನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನನ್ನ ಪ್ರಾಣ, ಹಣ ಮತ್ತು ಆಸ್ತಿ ಈ ಭೂಮಿಯ ಮೇಲೆ ಶಾಶ್ವತವಲ್ಲ, ಉಳಿಸಿಕೊಳ್ಳಲು ಸಾಧ್ಯವಿಲ್ಲದನ್ನು ಬಿಡುವುದು. ಆದರೆ ದೇವರ ಪ್ರೀತಿ ಮತ್ತು ಪರಲೋಕದ ಜೀವ ಎಂದಿಗೂ ನಾಶವಾಗುವುದಿಲ್ಲ, ಕಳೆದುಕೊಳ್ಳಲು ಸಾಧ್ಯವಿಲ್ಲದನ್ನು ಪಡೆಯುವುದು. ಅಲ್ಪಕಾಲ ಇರುವ ಆಸ್ತಿಗಿಂತ ಸದಾಕಾಲ ಇರುವ ದೇವರನ್ನು ಆರಿಸಿಕೊಳ್ಳುವುದು ಜಾಣತನ ಎಂಬುದು ಇದರ ಸಾರಾಂಶವಾಗಿದೆ. ಜಿಮಿಲೆಟ್ನ ಸ್ಟೇಟ್ಮೆಂಟ್ ಒಂದು ಸಾರಾಂಶ ಇದಾಗಿದೆ. ಓಕೆ, ಅಲ್ಪಕಾಲ, ಈ ಲೋಕದಲ್ಲಿ ಇರುವುದೆಲ್ಲ ತಾತ್ಕಾಲಿಕ, ಎಲ್ಲವನ್ನ ನಾವು ಬಿಟ್ಟು ಹೋಗ್ಲೇಬೇಕು. ಆದ್ರೆ ಶಾಶ್ವತವಾಗಿ ಉಳಿಯೋದು ಯಾವ್ದು ಗೊತ್ತಾ? ದೇವರಿಗಾಗಿ, ದೇವರ ಜೊತೆ ಇದ್ದು, ದೇವರಿಂದ ಕಲಿತುಕೊಂಡು, ದೇವರಿಗಾಗಿ ಆತನ ಹಿಂಬಾಲಿಸಿದಂತ ಜೀವಿತ ನಿಜವಾದಂತ ಅರ್ಥಗರ್ಭಿತವಾದಂತ ದೇವರನ್ನು ಮಹಿಮೆಪಡಿಸುವಂತ ಶಿಷ್ಯತ್ವದ ಜೀವಿತವಾಗಿದೆ. ಇವತ್ತು ನಮ್ಮ ಪ್ರಾರ್ಥನೆ ಇದೇ ಆಗಿರ್ಲಿ, ನಮ್ಮೆಲ್ಲರ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ನಾವು ಪ್ರಾರ್ಥನೆ ಮಾಡಿ ಹೇಳೋಣ, ಸ್ವಾಮಿ ನಾನು ನಿನಗಾಗಿ ಬದುಕ್ಬೇಕಪ್ಪ, ನಾನು ನಿನಗಾಗಿ ಜೀವಿಸ್ತೇನೆ, ನಾನು ನಿನ್ನ ಶಿಷ್ಯನಾಗಿರಲು ಬಯಸ್ತೇನೆ. ಓಕೆ, ಕಣ್ಣುಗಳನ್ನು ನಿಮ್ಮ ಒಂದು ಕಣ್ಣುಗಳನ್ನು ಮುಚ್ಚಿಟ್ಟ ಪ್ರಾರ್ಥನೆ ಮಾಡೋಣ. ನಾನು ಪ್ರಾರ್ಥನೆ ಆದ್ಮೇಲೆ ಸ್ವಲ್ಪ ಸಮಯ ನಿಮ್ಗೆ ಕೊಡ್ತೇನೆ. ನಿಮ್ಗೆ ಏನಾದ್ರು ಇದ್ರೆ ನೀವು ಪ್ರಶ್ನೆ ಕೇಳ್ಬೋದು. ತಂದೆ ದೇವರೇ ಸ್ವಾಮಿ, ನಾವು ನಿನ್ನ ಆಸ್ತಿ ಒಪ್ಪಿಸ್ಕೊಡ್ತೇವೆ ಸ್ವಾಮಿ, ನಿನ್ನ ಶಿಷ್ಯರಾಗಿರಲು ಬಯಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಮೇಲೆ ಕರ್ತನೆ ಸ್ವಾಮಿ ಸರ್ವಶ್ರೇಷ್ಠ ಪ್ರೀತಿಯಿಂದ ಕರ್ತನೆ ನಮ್ಮನ್ನು ನಾವು ನಿರಾಕರಿಸಿಕೊಳ್ತಾ ಕರ್ತನೆ ಸ್ವಾಮಿ ನಿನ್ನ ಶಿಲುಬೆಯನ್ನು ಉದ್ದೇಶಪೂರ್ವಕ ಹೊತ್ತುಕೊಂಡು ಕರ್ತನೆ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಾವು ನಿರತರಾಗಿ ನಿವಾಸ ಮಾಡುತ್ತಾ ಕರ್ತನೆ ಸ್ವಾಮಿ ನಿನ್ನನ್ನು ಹಿಂಬಾಲಿಸುವುದಕ್ಕಾಗಿ ಮಾತ್ರ ನಾವು ಬದುಕುವವರಾಗುವಂತೆ, ಎಲ್ಲವನ್ನು ನಿರಾಕರಿಸುವವರಾಗುವಂತೆ ಸಹಾಯ ಮಾಡು. ನಮ್ಮೊಬ್ಬೊಬ್ಬರು ನೀನು ಮುಟ್ಟು, ವಿಶೇಷವಾಗಿ ಸ್ವಾಮಿ ಒಂದು ಗುಲ್ಬರ್ಗ ಸಭೆಯನ್ನ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ಸ್ಪರ್ಶಿಸು.